ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಈಗ ಭತ್ತ ಬೆಳಿತಾರೆ ಸರ್. ನಾ ರಾಯಚೂರು ಕಡೆ ನಮ್ಮ ಯಾದಗಿರಿ ಕದೆಲ್ಲ ನಮ್ಮ ಮಳೆದೇರು ಬೆಳಿತಾರೆ ರೀ. ಅವರು ಅಂತೂ ರಾಸಾಯನಿಕ ಹಾಕಲ್ರಿ. ಅವರು 100 ದನ ಅವ ರೀ. 1 ಎಕರೆಗೆ 20 ಚೀಲ ಗೊಬ್ಬರ ಹಾಕ್ತಾರೆ ಸರ್. ಅವ್ರು 20 ಚೀಲ ಗೊಬ್ಬರ ರೀ, 30 ಚೀಲ ಭತ್ತ ಬೆಳಿತಾರೆ ರೀ. ಅಲ್ಲಿ ನೋಡಿದ್ರಿ ಅಂದ್ರೆ ನೀವು ಭತ್ತನೇ ತಿನ್ನಲ್ಲ ಸರ್. ಅನ್ನನೇ ಊಟ ಮಾಡಲ್ಲ. ಅನ್ನನೇ ಊಟ ಮಾಡಲ್ರಿ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ. ಈ ಎರೆಹುಳ ರೀ ನ್ಯಾಚುರಲ್ ಆಗಿ ಗೊಬ್ಬರ ತಯಾರು ಮಾಡ್ತೇವೆ ಸರ್. ಎರೆಹುಳದ್ರಿ ಅದು ಯಾವ ಥರ ಗೊಬ್ಬರ ಆಗ್ಯದ ಅದೆಲ್ಲ ತೋರಿಸ್ತೀನಿ ಸರ್ ನಿಮಗೆ. ಇದು ಸ್ಪ್ರೇ ಮ್ಯಾಲೆ ನೀರು ಹೊಡೆಯೋ ಸಲಕ್ಕೆ ಸರ್. ಇದು ನೀರು ಹೊಡಿಬೇಕನ್ರಿ? ಹಾಂ, ನೀರು ಹೊಡಿಬೇಕು ಸರ್. ಒಂದೊಂದು 10 ಮಿನಿಟ್ ನೀರು ಆನ್ ಮಾಡ್ತೇವೆ ಸರ್. ಇದು ಓಕೆ. ಈಗ ಬಂದ್ ಮಾಡ್ರಿ ಸರ್. ಅಲ್ಲಿ ತೋರಿಸ್ತೀನಿ. ಗೊಬ್ಬರ ಆನ್ ಮಾಡ್ತೀನಿ ರೀ. ಬರ್ರಿ ಸರ್, ಈಗ ಚೆಕ್ ಮಾಡೋಣ ಬರ್ರಿ. ಹೆಚ್ಚಿಗೇನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಸರ್ ನಾ. ಇಲ್ಲಿ ನೋಡ್ರಿ ಸರ್. ಈಗ ರೀ ಸರ್. ಈಗ ಸರ್. ಓಹೋ, ಏನು ಸರ್ ಇಷ್ಟೊಂದು ಹುಳ ಇದೆ? ಹಾಂ, ನ್ಯಾಚುರಲ್ ಗೊಬ್ಬರ ರೀ ಸರ್ ಇದು. ಇಲ್ಲಿ ಗೊಬ್ಬರ ತಯಾರು ಮಾಡಿ ಹೊಲಕ್ಕೆ ಹಾಕ್ತೇವೆ ಸರ್. ಇದು ಇದನ್ನ ಹಾಂ ಸರ್. 300-400 ರೂಪಾಯಿ KG ಹುಳ ಮಾರ್ತಾವೆ ಸರ್. ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಸರ್ ನಾವು ಏನು ಮಾಡೋದ್ರಿ, ರೈತರು ಎಲ್ಲರೂ ಎರೆಹುಳ ಘಟಕ ಅಂದರೆ ಇವು ಎರೆಹುಳದಿಂದ ಏನಾಗ್ತದೆ ಸರ್, ಇವು ತಿಂದು ಇಕ್ಕಿ ಇಟ್ಟಿದ್ದನ್ನು ಭೂಮಿ ಫಲವತ್ತತೆ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ ಸರ್. ಈ ಗೊಬ್ಬರ ಭಾಳ ಫಲವತ್ತಾದ ಗೊಬ್ಬರ ಇರ್ತದೆ ಸರ್. ಇದು ಎರೆಹುಳದ್ದು. ಹಾಂ, ಎರೆಹುಳದ್ರಿ. ಅದು ತಯಾರು ಮಾಡೋ ಪ್ರೊಸೀಜರ್ ಹೆಂಗದ ಅಂದ್ರೆ ಇಟಂಗಿ ಕಟ್ತಾರೆ ಸರ್. ಇದ್ರದ್ದು ತಯಾರು ಮಾಡ್ಬೇಕಾದ್ರೆ ರೀ 4 ಫೀಟ್ ಅಡಲ್ಲ ಸರ್. ತೊಟ್ಟಿದ್ರಿ 4 ಫೀಟ್ ಆಗಲ್ಲ ಇರ್ಬೇಕು. ಹಾಂ, ಆಗಲ್ಲ ಇರ್ಬೇಕು ರೀ ಸರ್. ಅದಕ್ಕಿಂತ ಹೆಚ್ಚಿಗೆ ಆಗಲ್ಲ ಮಾಡಂಗಿಲ್ಲ ರೀ. 4 ಫೀಟ್ ಆಗಲ್ಲ ರೀ. ಉದ್ದ ನೀವು ಎಷ್ಟನ್ನ ಮಾಡ್ಕೊರಿ ಸರ್. 20 ಅಡಿ 30 ಅಡಿ ರೀ ನಿಮ್ಮ ಜಾಗ ಉದ್ದ ಮಾಡೋದ್ರಿ. ಹೈಟ್ 2 ಫೀಟ್ಕಿನ ಮ್ಯಾಲೆ ಬರಬಾರ್ದ್ರಿ ಸರ್. 2 ಅಡಿ. ಹಾಂ, 2 ಅಡಿ ರೀ. ಯಾಕಂತ ಕೇಳ್ರಿ, ಎತ್ತರ ಆದಾಗ ಅಲ್ಲಿ ಏನಾಗ್ತದ್ರಿ, ಹುಮ್ಮಸ್ ಹೀಟ್ ಕ್ರಿಯೇಟ್ ಆಗ್ತದೆ ಸರ್. ಗ್ಯಾಸ್ ತಯಾರಾಗಲಿಕ್ಕೆ ಚಾಲು ಮಾಡ್ತಾರೆ. ಅವಾಗ ಹುಳುಗಳು ಸಾಯ್ತಾವ ಸರ್. ಓಕೆ. ಅದಕ್ಕೆ ಏರ್ ಬರ್ಬೇಕಂತೇಳಿ ಈ ಥರ ಮಾಡ್ತಾರೆ ಸರ್. 2 ಅಡಿ ಮಾಡ್ತಾರೆ. ಹಾಂ, 2 ಅಡಿ ಮಾಡ್ತಾರೆ ರೀ. ಇಲ್ಲಿ ನಂದು ಪ್ರೊಸೀಜರ್ ಏನು ಮಾಡೀನಂದ್ರೆ ಸರ್, ಶಾಬಾದ್ ಕಲ್ಲು ಯೂಸ್ ಮಾಡೀನಿ ರೀ. ಇದು ಶಾಬಾದ್ ಕಲ್ಲು. ಹಾಂ ರೀ. ಇವ್ರು ಹಾಕಿರೋದು ನೋಡಿ ಶಾಬಾದ್ ಕಲ್ಲು. ಇದು ಲೋಕಲ್ ಕಲ್ಲು. ಇದರಿಂದ ದುಡ್ಡು ಉಳಿತದೆ ಸರ್ ರೈತರಿಗೆ. ಹೆಂಗೆ? ಇದು ಜಾಸ್ತಿ ಖರ್ಚೆ ಬರಲ್ಲ ಸರ್. ಮತ್ತು ಇನ್ನೊಂದು, ಇಲ್ಲಿ ಬೇಡ ಅಂದ್ರೆ ಬೇರೆ ಕಡೆ ಶಿಫ್ಟ್ ಮಾಡ್ಬೋದು ರೀ. ಒಡೆದು ಹೋಗಲ್ರಿ. ಇವೇ ಎತ್ತದ್ರಿ ಬರ್ಸಿ ಶಿಫ್ಟ್ ಮಾಡೋದ್ರಿ. ಮತ್ತು ಕಾಂಕ್ರೀಟ್ದಿಂದ ಮಾಡಿದ್ದು ಏನಾಗ್ತದೆ ಸರ್, ಅದು ಅಲ್ಲಿ ಸಿಮೆಂಟ ಇಟಂಗಿ ಅದೆಲ್ಲ ವೇಸ್ಟೇ ರೀ. ಹಾಗಾಗಿ ಒಳ್ಳೆ ಕ್ವಾಲಿಟಿ ಗೊಬ್ಬರ ತಯಾರಾಗ್ತದೆ ಸರ್. ಇದು ನಾವು ರೈತರಿಗೂ ಭಾಳ ಹೊರೆ ಆಗಲ್ಲ ಸರ್. ಈಗ ಕಡಿಮೆ ಕಾಸ್ಟ್ನಾಗೆ ಗೊಬ್ಬರ ತಯಾರಾಗ್ತದೆ ಸರ್. ಹಿಂಗೆ ಮಾಡ್ಕೊಂಡೇನ್ರಿ ಸರ್. ಅದು ನಿಮ್ಮದು ಈಗ ತೊಟ್ಟೆ ನನಗೆ ಗೊಬ್ಬರ ಹಾಕಲಿಕ್ಕೆ ತಯಾರಾಗ್ಯದ ಸರ್. ಅದು ಈಗ ಆಲ್ರೆಡಿ ರೆಡಿ ಆಗ್ಯದ್ರಿ. ಅದು ತೆಳಗಿಳಿದ ಮೊದಲನೇ ಸ್ಟೆಪ್. ಇದು 2ನೇ ಸ್ಟೆಪ್ ರೀ. ಸೊ ನೋಡಿ ಸ್ನೇಹಿತರೆ, ಅದು ಮೊದಲನೇ ಸ್ಟೆಪ್ ತೊಟ್ಟಿ. ಈಗ ಇದು ನೋಡಿ, ಇದು 2ನೇ ಸ್ಟೆಪ್. ಇದು 3ನೇ ಸ್ಟೆಪ್ ರೀ. ಅದು ನೋಡ್ರಿ ಸರ್, ಕೈದಾಗ ತೋರಿ ಸರ್. ಹಿಂಗೆ ಬರ್ರಿ ಕಡೆ ಸ್ನೇಹಿತರೆ ನೋಡಿ, ಬರ್ರಿ ನೋಡಿ. ಇದು ಪೂರ್ತಿ ಈಗ ರೆಡಿ ಇದೆ. ರಾಜಮ್ಮ ನಡ್ಸಿರಿ ಊಟ. ಊಟ ರೀ. ಹಾಂ, ಅದು ನೀರು ಕಳಿಸಿರಿ ಒಂದು ಜರ. ನೋಡಿ ಸ್ನೇಹಿತರೆ, ನೋಡಿ ಎರೆಹುಳುಗಳು ಆ ಕೊಟ್ಟಿದ್ದು ಗೊಬ್ಬರ ಅಷ್ಟನ್ನು ತಿಂದು ತಮ್ಮ ಸಂತಾನ ಉತ್ಪತ್ತಿನೂ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಹಿಕ್ಕಿ ಇಡೀ ಗೊಬ್ಬರನ, ಇಡೀ ಆ ಒಂದು ಕಸನ ಹೆಂಗೆ ಗೊಬ್ಬರ ಮಾಡಿಟ್ಟಾರೆ. ಏನು ಮಾಡಲ್ರಿ ತೋರಿ. ಯಾವ ರೈತರು ಕೊಡ್ರಿ ಸರ್, ಅವ್ರಿಗೆ ಏನಾಗಲ್ಲ. ಅವು ಹಾವು ಹಿಡಿತಿರ್ತಾವೆ ಅವರು. ಸರ್ ನಾವು ಏನು ಮಾಡ್ತೇವೆ ಅಂದ್ರೆ ರೀ, ಇಲ್ಲಿ ರೈತರು ಫಾರ್ಮಿಂಗ್ ಬರ್ತಾರಲ್ರಿ, ಅವ್ರು ಏನು ಮಾಡ್ತಾರಂದ್ರೆ ನಮ್ಮ ಬಗ್ಗೆದಾಗ ಏನು ನೋಡ್ತಾರೆ ಸರ್, ಇವರು ಈ ಥರ ಶ್ರೀಮಂತರಪ್ಪ, ಇವ್ರು ಮಾಡ್ಕೋತಾರೆ, ನಮ್ಮ ಕೈಲಿ ಆಗಲ್ಲಮ್ಮ ಅಂತ ನೋಡ್ತಾರೆ ರೀ. ನಾವು ಹಂಗಲ್ರಿ. ಇಲ್ಲಿ ನೀವು ಗಿಡದ ನೆಳೆಗೆ ಎರೆಹುಳ ಗೊಬ್ಬರ ತಯಾರು ಮಾಡ್ಬೋದು. ಆ ಬೇಸ್ ಮೇಲೆ ಹೇಳ್ತೇವೆ ರೀ. ಇಲ್ಲಿ ನಾವು ಏನು ಖರ್ಚು ಮಾಡಿದ್ದೇವೆ ಸರ್, ಬರೀ ಈ ಗಿಡಗಳು ಹಚ್ಚಿದೇವ್ರಿ, ನೆಳೆ ಬಿದ್ದದ ಮ್ಯಾಲೆ ಏನು ಇಷ್ಟು ನೆಳೆ ಇದ್ರೆ ಸಾಕ್ರಿ. ಇನ್ವೆಸ್ಟ್ಮೆಂಟ್ ಇರ್ಲಾರ್ದಂಗೆ ರೀ. ಹೌದು ಸರ್. ಇನ್ವೆಸ್ಟ್ಮೆಂಟ್ ನಮಗೂ ಮಾಡ್ಕೋಬೇಕು ಆಗಂತ ಕೆಪಾಸಿಟಿ ಇದಪ್ಪ ಅನ್ನಂಗೆ ಭಾವನೆದಾಗ ತರ್ತೇವೆ ಸರ್. ಇದಕ್ಕೆ ಹೈಟೆಕ್ ಇದ್ರದಿಂದ ತೊಟ್ಟಿ ಕಟ್ಟಿ ನಾವು ಬೇರೆ ಟೈಪ್ ನೀರು ಹೊಡೆದು ಇಂಥವೆಲ್ಲ ಪತ್ರ ಹಾಕಿ ಹಂಗೆ ಮಾಡೋದು ಬೇಡ್ರಿ. ಅಂಥವು ಯಾರು ರೈತರು ಮಾಡ್ಕೊಂಬಲ್ರಿ. ಹಿಂಗೆ ಸಿಂಪಲ್ ಆದ್ರೂ ಗೊಬ್ಬರ ಚೆನ್ನಾಗಿ ಆಗ್ತದಪ್ಪ ಸರ್. ಇದು 3 ತಿಂಗಳು ಬೇಕು ಸರ್. ಇದು ನೋಡಿರಿ ಸರ್. ಹಾಂ ರೀ, ಚಾಪುಡಿ ರೀ. ಪೂರ್ತಿ ಗೊಬ್ಬರ. ಹಾಂ ರೀ ಸರ್. ಸಗಣಿ ಇಲ್ಲ ಇದ್ರಲ್ಲಿ ಸರ್. ಇಟ್ಟು ಕಸ ತಿನ್ನೋದಕ್ಕಿಂತ ಇದು ತುಸು ತಿನ್ನೋ ಅಂತಾರ್ರಿ. ಇದೆ ರೀ. ಈಗ ಒಂದು ತೆಂಗಿನ ಗಿಡಕ್ಕೆ ಸಾಕಾ? ಹಾಂ, ಸಾಕ್ರಿ ಸರ್. ಇಷ್ಟೇ ಸಾಕು. ಒಂದು ಬುಟ್ಟಿ ರೀ, ಒಂದು ತೆಂಗಿನ ಗಿಡಕ್ಕೆ. ಒಂದು ತೆಂಗಿನ ಒಂದು ಬುಟ್ಟಿ. ಹಾಂ, ಒಂದು 5 kg ಸಾಕ್ರಿ ಸರ್. ಅಂದರೆ ಒಂದು ಅಡಲ್ಟ್ ಬೇರೆ ಗೊಬ್ಬರ ಒಂದು 10ರಿಂದ 20 kg 30 kg ಹಾಕಿದ್ರೂ ಸಾಲಲ್ರಿ. ಇದು 5 kg ಸಾಕು ಸರ್. ಇದು ಸಾಕು. ಹಾಂ ರೀ ಸರ್. ಸೂಪರ್. ಮತ್ತು ಈಗ ಯಾವಾಗ ಹಾಕ್ತೀರಿ ಇದು? ನೀವು ಮಾರಕ್ಕೆ ಮಾಡೋದಾ ಅಥವಾ ನಿಮ್ಮ? ಸರ್ ನಮ್ಮ ಹೊಲಕ್ಕೆ ನಮಗೆ ಸಾಕ್ರಿ ಸರ್. ನಾವು ಮಾರ್ಕೆಟ್ ಮಾಡಲ್ರಿ ಸರ್. ನಾ ಇವೆಲ್ಲ ಗಿಡಗಳಿಗೆ ನಳ ಇದ್ದಲ್ಲಿ ಒಂದೊಂದು ಸಣ್ಣ ಬುಟ್ಟಿ ಹಾಕ್ತೀನಿ ಸರ್. ನಳದ ಮುಂದೆ. ಹಾಂ, ನಳದ ಮುಂದೆ ರೀ. ಅದೆಲ್ಲ ಕಡೆ ಇದು ಮಾಡ್ಕೋತಾವ ಸರ್. ಅದು ನೀರು ಬಿದ್ದು ಎಲ್ಲ ಕಡೆ ತೊಗೊಂಡು ಹೋಗ್ತಾವ್ರಿ. ಇದ್ರಾಗ ಕೋಶ ಇರ್ತಾವ ಸರ್, ಬೀಜ ಇರ್ತಾವ್ರಿ. ಅಂದ್ರೆ ಇದ್ರ ತತ್ತಿ ಇರ್ತಾವ್ರಿ. ಅವು ಮಳೆಗಾಲದಾಗ ಏನು ಮಾಡ್ತಾವ್ರಿ, ನಮ್ಮಲ್ಲಿ ರವದಿ ಅದು ಬಿದ್ದಿರ್ತದಲ್ರಿ, ಅವು ಬೆಳೆದ ಕೇಸಿಂದ ಅಲ್ಲೇ ಕೋಶ ಆಗ್ತಾವ ಸರ್. ಹಾಗಾಗಿ ತಾನೇ ಉಳುಮೆ ಮಾಡ್ತಾವ ಸರ್. ಮೊಟ್ಟೆ ಇರ್ತದೆ ಸರ್. ಮೊಟ್ಟೆ ಅಲ್ಲೇ ಎರೆಹುಳ ತಯಾರಾಗ್ತದೆ ಮಳೆಗಾಲ. ನೀವು ಮಳೆಗಾಲ ಬಂದ್ರೆ ಅಂದ್ರೆ ಎಲ್ಲಿ ಕೆದರಿದ್ರು ನಮ್ಮಲ್ಲಿ ಎರೆಹುಳ ಬರ್ತಾವ್ರಿ ಸರ್ ಹೊಲದಾಗ. ಸರ್
ಇದು ಸರ್ ಜೊತೆಗೆ ನೀವು ಇದು ಮಾರ್ಲಬಹುದು ಬೇಕಾದ್ರೆ ಮನ್ಸು ಮಾಡಿದ್ರೆ ಮಾರ್ಬೋದು ಸರ್ ಮಾರ್ಬೋದು ಸರ್ ಕಮರ್ಷಿಯಲ್ ಆಗಿ. ಹಾಂ ಸರ್. ಸೊ ಎರೆಹುಳು ಗೊಬ್ಬರ, ಜೀವಾಮೃತ ಮತ್ತೆ ಅಲ್ಲಿ ಮಲ್ಚಿಂಗ್, ಮತ್ತೆ ಅಲ್ಲಿ ಬೀಳುವಂತ ಗಿಡಗಳನ್ನ ಅಲ್ಲೇ ಅದೇ ಸಾಕ್ರಿ ಸರ್, ಮತ್ತೇನು ಬೇಕಾಗಲ್ಲ ಸರ್ ಹೊರಗಿಂದ, ಇಷ್ಟು ಸಾಕು ಸರ್. ಹೋಗಿ ಯಾಕೆ ತರಬೇಕು ಪ್ಯಾಕೆಟ್ ಗೊಬ್ಬರ, ಯಾಕೆ ತರಬೇಕು NPK ಅವೆಲ್ಲ ತಂದೆ ನಾವು ಬಾಕಿ ಮಾಡ್ಕೊಂಡು ಸಾಲ ಆಗ್ಯದ ಅಂತೇಳಿ ಇದು ಆತ್ಮಹತ್ಯೆ ಮಾಡ್ಕೊಂಬ ಸರ್. ಹಾಂ ಸರ್. ಈಗ ತೆಗೆ ಮುಂದೆ ಏನು ಮಾಡ್ತೇವೆ ಸರ್, ಇವಕ್ಕೆ ಡ್ರೈ ಮಾಡ್ತೇವೆ ಸರ್, ನೀರು ಹೊಡೆಯಲ್ರಿ. ನೀರು ಯಾವಾಗ ಹೊಡೆಯಲ್ಲಲ್ರಿ ಅವಾಗ ಒಳಗೆ ಹೋಗ್ಬಿಡ್ತಾರೆ ಹುಳ ರೀ, ತಳಗೆ ಹೋಗ್ತದೆ ರೀ. ತಳಗೆ ಹೋದಾಗ ಮೇಲಿನ ಗೊಬ್ಬರ ತೆಗಿತೇವೆ ಸರ್. ಅವಾಗ ಉಳಿದ್ಕೊಂಡು ಮತ್ತೆ ಇನ್ನೊಂದು ತೊಟ್ಟಿಗೆ ಹಾಕ್ತಾರೆ. ಹಾಂ, ಇನ್ನೊಂದು ತೊಟ್ಟಿಗೆ ಹಾಕ್ತೇವೆ ಸರ್. ಸೊ ಹುಳ ಒಂದೇ ಸಲ ತಂದಿರೋದು ನೀವು? ಒಂದೇ ಸಲ ರೀ ಸರ್. ಇಲ್ಲಿ ದುನಿಯಾ ಸಾಕಷ್ಟು ಲಕ್ಷ ಗಂಟ್ಲೆ ಕ್ರಿಯೇಟ್ ಆಗ್ತಾವ್ರಿ ಸರ್. ಒಂದು ಸಲ 4 kg ಹುಳ ತಂದು ಬಿಟ್ಟೇನಿ ರೀ 10 ವರ್ಷದಿಂದ ರೀ. ಹಾಂ ರೀ ಸರ್, ಅಷ್ಟೇ ರೀ. ಎಲ್ಲಕ್ಕೆ 1 kg ಬಿಟ್ಟಿದ್ದಾರೆ ಅಷ್ಟೇ. ಇವೇ ಸಾಕಷ್ಟು ಆಗ್ಯಾವ್ರಿ ಸರ್. ಸರ್ ರಾಸಾಯನಿಕದಾಗ ಉಪ್ಪಿನಂಶ ಹೆಚ್ಚಿಗಿರ್ತದೆ ರೀ, ಭೂಮಿ ಹಾಳಾಗ್ತದೆ ಸರ್, ಭೂಮಿ ಸೌಳು ಆಗ್ತದೆ ರೀ. ಇನ್ನೊಂದು ಏನಾಗ್ತದೆ ಸರ್, ರಾಸಾಯನಿಕ ರೀ ಅದು ಭೂಮಿ ಹಾಳು ಮಾಡ್ತದೆ ಸರ್. ಹೆಂಗಂತ ಕೇಳ್ರಿ ಸರ್, ಅದ್ರಾಗ ಕೆಮಿಕಲ್ ಅಂಶ ಇರ್ತದೆ ರೀ. ಅದು ಬೇರೆದೊಂದು 60% ಬೇರೆ ಮಣ್ಣು ಅಥವಾ ಅವ್ರ ಬಳಿ ಏನು ಸಿಕ್ಕಿದ್ದು ತಯಾರು ಮಾಡ್ತಾರೆ ಸರ್. ಅದು ಅದ್ರದಾಗ ಒಂದೇ ರೀ ಪೋಷಕಾಂಶಗಳು ತೊಗೊಂಡಾಗ N ಅಂದ್ರೆ NA ರೀ, P ಅಂದ್ರೆ Pನೇ ರೀ, K ಅಂದ್ರೆ Kನೇ ರೀ, NPK ಅಂದ್ರೆ 3 ಸೇರಿಸ್ರಿ, ಪೊಟ್ಯಾಷಿಯಂ, ಯೂರಿಯಾ, DAP ಹಿಂಗೆ ಒಂದೊಂದೇ ಕೆಮಿಕಲ್ ಇರ್ತಾವೆ ರೀ. ಬೆಳೆಗೆ ಬೇಕಾಗ್ತಾವೆ 16 ಪೋಷಕಾಂಶಗಳು. ಇದ್ರಾಗ ಎಲ್ಲ ಲಘು ಪೋಷಕಾಂಶಗಳು ಹಿಡ್ಕೊಂಡು ಎಲ್ಲ ಸಿಗ್ತದೆ ಸರ್. ಇದ್ರಾಗ ಯೂರಿಯಾದ ಅಂಶ ಇರ್ತದೆ ರೀ, ಪೊಟ್ಯಾಷಿಯಂ ಅಂಶ ಇರ್ತದೆ ರೀ. ಹಿಂಗೆ ಅಷ್ಟು ಏನು ಬೆಳೆಗೆ ಬೇಕಾಗ್ತಾವಲ್ಲ ರೀ, ಜಿಂಕ್, ಬೋರಾನ, 16 ಪೋಷಕಾಂಶಗಳು ಎಲ್ಲ ಸಿಗ್ತಾವೆ ಸರ್. ಹಾಗಾಗಿ ಬೆಳಿಗ್ಗೆ ಏನಾಗ್ತದೆ ರೀ, ಎಲ್ಲ ನಮ್ಮನ್ನ ಸಿಕ್ಕಾಗ ಒಂದು ಸ್ವಲ್ಪ ಹೆಚ್ಚಿಗೆ ಹೆಲ್ದಿ ನಿಂತವ್ರಿ, ಹೆಲ್ದಿ ಇರ್ತಾವೆ ಸರ್ ಅವು. ಇದು ಭೂಮಿನೂ ಫಲವತ್ತತೆ ಆಗ್ತದೆ ರೀ, ಭೂಮಿ ಹಾಳಾಗಲ್ಲ ರೀ, ಸೌಳಾಗಲ್ಲ. ನಮ್ಮಲ್ಲಿ ರಾಸಾಯನಿಕ ಬಂದು ಎಷ್ಟು ವರ್ಷ ಆಯ್ತು ಸರ್? ರಾಸಾಯನಿಕ ಬಂದು ನಾನು ನೋಡ್ತಾ ಪ್ರಕಾರ ಈಗ ಸುಮಾರು ಒಂದು 35 ವರ್ಷ ಆಯ್ತು ಸರ್. ಅದಕ್ಕೆ ಮೊದಲು ರೈತರು ಏನು ಮಾಡ್ತಿದ್ರು? ರೈತರು ಆರಾಮಾಗಿ ಹಳೆ ಪದ್ಧತಿನೇ ರೀ ಸರ್, ಈಗಲೂ ಮಾಡ್ತಾರೆ ಸರ್. ಅವರು ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ತಿರ್ರಿ. ಮತ್ತು ಇನ್ನೊಂದು ಏನದಂದ್ರೆ ಅವರು ಫಸ್ಟ್ ರೈತರು ಏನು ಮಾಡೋದಂದ್ರೆ ಬೆಳೆ ಪರಿವರ್ತನೆ ಇಂಪಾರ್ಟೆಂಟ್ ರೀ. ಈಗ ಕಡ್ಲೆ ಹಾಕಿದ್ರಂದ್ರೆ ರೀ ಮುಂದಿನವ್ರು ಜೋಳ ಹಾಕೋರಿ, ಜೋಳ ಹಾಕಿದ್ರಂದ್ರೆ ತೊಗರಿ ಹಾಕೋರಿ ಸರ್. ಒಂದು ಬೆಳೆ ಹಾಕಿದ್ದು ಮರು ವರ್ಷ ಆ ಬೆಳೆ ಹಾಕ್ತಿದ್ದಿಲ್ಲ ರೀ ಅವರು. ಮತ್ತು ಒಂದು 4 ವರ್ಷ ಆದ ಬಳಿಕ ಭೂಮಿಗಳು ಪಡಾವ್ ಬಿಡ್ತೀರಿ, ಖಾಲಿ ಬಿಡೋರಿ. ಅಲ್ಲಿ ಜಂಗಲಿ ದನಗಳು ಅವ್ರೂ ರೀ. ಒಬ್ಬ ರೈತರ ಮನ್ಯಾಗ 100 ರಿಂದ 200 ದನ ಇರ್ತೀವಿ ಸರ್. ಆ 5 ಎಕರೆ 10 ಎಕರೆದಾಗ ಅಲ್ಲೇ ಬಿಡೋರಿ ಅವರು. ಮಳೆಗಾಲಕ್ಕೆ ಬ್ಯಾಸಿಗೆ ಪೂರಾ ಹೊಲ ತುಳಿದು ಎಕ್ಕಿ ಮಾಡಿ ಹಂಡಸ್ ಮಾಡಿ ಒಂದು ವರ್ಷ ಪೂರಾ ಹೊಲ ತಯಾರು ಮಾಡಿ ಬಿಡೋರಿ. ಮತ್ತು 4-5 ವರ್ಷ ಯೂಸ್ ಮಾಡೋರಿ. ಈಗ ಅದು ಪೇಷನ್ಸ್ ಇಲ್ಲರಿ ನಮಗೆ, ಒಂದು ಗುಂಟೆನೂ ಬಿಡಲ್ರಿ ಹಾಳ. ಭೂಮಿ ಬೆಳಿಲಿಲ್ಲ ಅಂದ್ರೆ ಅವ್ರು 4-5 ವರ್ಷಕ್ಕೆ ಒಂದು ಪಡಾವ್ ಬಿಡ್ತೀರಿ, ಖಾಲಿ ಬಿಡೋರಿ. ಖಾಲಿ ಬಿಟ್ಟು ಎಲ್ಲ ದನಗಳು ನಿಂದ್ರಿಸೋದ್ರಿಂದ ಅದು ಮತ್ತೆ ತಯಾರಾಗದ್ರಿ ಭೂಮಿ, ಮತ್ತೆ ಯೂಸ್ ಮಾಡ್ಕೊಂಬರ್ರಿ ಸರ್. ಅವಾಗ ಭೂಮಿದಂದು ಬೆಳೆದೇ ಭೂಮಿ ಖರೀದಿ ಮಾಡ್ಯಾರ್ರಿ. ಈಗ ಭೂಮಿಗೆ ಬೆಳಿಬೇಕಾದ್ರೆ ಭೂಮಿ ಮಾರ್ಕೊಲ್ಗತ್ತಾರ ಸರ್. ಹೌದು ಸರ್, ಹಿಂಗೆ ಬಂದದ ಸರ್. ಈಗ ರಿವರ್ಸ ನೀವು ಒಂದು 10 ಎಕರೆ ನೀರಾವರಿ ಮಾಡ್ತಿರೋದ್ರೆ ನಿಮಗೆ ಸಾಲ 5-10 ವರ್ಷನಾಗ ಸಾಲ ಆಗಿ ನೀವು 1-2 ಎಕರೆ ಮಾರ್ಬೇಕು ಪಾಳಿ ಬಂದವ್ರಿ. ಅವಾಗ ಈಗ ರಾಸಾಯನಿಕ ಕೃಷಿ ಮಾಡಿ ಭೂಮಿ ಖರೀದಿ ಮಾಡ್ತೀರ ಜನ? ಇಲ್ಲಿಲ್ರಿ, ಮಾರ್ಕೊಲ್ಗತ್ತಾರ ಸರ್. ಸಹಜವಾಗಿ ಮಾಡ್ಬೋದು ರೀ, ಸಾಲ ಆಗಲ್ರಿ, ಬಾಕಿ ಆಗಲ್ಲ, ಯಾವುದು ಆಗಲ್ರಿ ಸರ್. ಬಟ್ ಶ್ರಮ ಆಗ್ತದೆ ರೀ, ಸ್ವಲ್ಪ ಕಾಯ್ಬೇಕು ರೀ. ಇನ್ಕಮ್ ಬರಲಿಲ್ಲ ಅಂದ್ರೂ ನಾವು ಹಾಳಾಗಲ್ಲ ಸರ್, ಯಾಕಂದ್ರೆ ಇನ್ಪುಟ್ಟೇ ಇಲ್ಲ ರೀ. ಖರ್ಚು ಕಮ್ಮಿ ರೀ, ನಮಗೆ ಬಂದೊಡ್ಡ ಲಾಭ ರೀ. ಅದು ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ಎಲ್ಲ ಇಲ್ಲೇ ತಯಾರಾಗುತ್ತೆ. ಹಾಂ, ಇಲ್ಲೇ ತಯಾರಾಗ್ತದೆ. ನಾವು ಮೊದಲು ಭೂಮಿಗೆ ಏನು ಹಾಕ್ತೇವೆ, ಏನು ತೊಗೋತೇವೆ, ಅದು ಇಂಪಾರ್ಟೆಂಟ್ ಅದ ಸರ್. ಇಲ್ಲಿ ಏನು ಮಾಡ್ತಾರೆ ರೀ, ಹೆಚ್ಚಿಗೆ ಲಾಭ ತೊಗೋಬೇಕಂತ ಹೆಚ್ಚಿಗೆ ಹಾಕ್ತಾರೆ. ಈಗ ಸಮಾಜದಾಗ ಸರ್ಕಾರಗಳು ಹೆಂಗೆ ಮಾಡಲ್ಕತ್ತಾವ ಸರ್ ಕೆಲಸಗಳು ಅಂದ್ರೆ ರೀ, ಒಟ್ಟು ಜನಸಂಖ್ಯೆ ಹೆಚ್ಚಿಗೆ ಆಗ್ಯದ, ಅವ್ರಿಗೆ ಆಹಾರ ಸಿಗಬೇಕು. ರೈತನ ಲೆಕ್ಕ ನೋಡಲ್ರಿ. ಹೊಸ ತಂತ್ರಜ್ಞಾನಗಳು ಕೊಟ್ಟು ಇಳುವರಿ ಹೆಚ್ಚಿಗೆ ತೊಗೋಬೇಕು ರೀ, ಹೈಬ್ರಿಡ್ ತಳಿ ತರಬೇಕು. ಈಗ ನೋಡಿರಿ ಸರ್, ನಮ್ಮಲ್ಲಿ 95ದಾಗ ರೀ ನಾವು 2 ಚೀಲ ತೊಗರಿ ಮಾರಿದ್ರೆ 1 ತೊಲಿ ಬಂಗಾರ ಬರ್ತಿತ್ತು ರೀ. ಈಗ ನಾವು ಎಷ್ಟು ಚೀಲ ತೊಗರಿ ಮಾರ್ಬೇಕ್ರಿ, 1 ತೊಲಿ ಬಂಗಾರ ತೊಗೋಬೇಕಾದ್ರೆ 1,60,000 70,000 ಬಂಗಾರ ಆಗ್ಯದ ರೀ. ತೊಗರಿ ರೇಟ್ 6,000ದಿಂದ 7,000 ಅದ ರೀ. ಅಲ್ಲಿಗೆ 20 ಚೀಲ 30 ಚೀಲ ಮಾರ್ಬೇಕು. 30 ಚೀಲ ಮಾರ್ಬೇಕ್ರಿ. ಮೊದಲು 2 ಚೀಲಕ್ಕೆ ಬರೋದು. ಹಾಂ ರೀ, 2 ಚೀಲಕ್ಕೆ ಬರೋದು ರೀ. ಮತ್ತು ಈ ರೇಟಿಗೆ ಆ ರೇಟಿಗೆ ಎಷ್ಟು ಡಿಫ್ರೆನ್ಸ್ ಅದ ಸರ್. ಇದು 1 ಚೀಲ ಆಹಾರ ಅಂದ್ರೆ 100 ಮಂದಿಗಾರೆ ಬದುಕಿಸ್ತದೆ ರೀ. ನೀವು 1 kg ಬಂಗಾರ ಇದ್ರೂ ಒಬ್ಬನಿಗೂ ಬದುಕಿಸಲ್ರಿ. ಅದು ನಿಂಬಲ್ಲಿ ಬಂಗಾರ ಅದ ಅಂದ್ರೆ ಹೊಡೆದು ಕಸ್ಕೊಂಡು ಹೋಗ್ತಾರೆ ರೀ. ಜೀವ ಹೋಗೋದು ಮಾಡಿಸ್ತದೆ ರೀ, ಅದು ಬದುಕ್ಸೋದು ಇದು ಮಾಡ್ತದೆ ರೀ. ಬದುಕ್ಸೋದಕ್ಕೆ ಕಿಮ್ಮತ್ತಿಲ್ಲ ರೀ. ಲಾಜಿಕ್ ಏನು ಸರ್, ರೈತರಿಗೆ ತಂತ್ರಜ್ಞಾನಗಳು ಬಂದು ಹೆಚ್ಚಿಗೆ ಇಳುವರಿ ತೊಗೊಂಡಾಗ ಇವ್ರು ಬೆಳೆಯೋದು ಲಾಭ ಕಮ್ಮಿ ಆಗ್ಲತ್ತದ ರೀ, ಹಾಕೋದು ಇನ್ವೆಸ್ಟ್ಮೆಂಟ್ ಹೆಚ್ಚಿಗೆ ಆಗ್ಲತ್ತದ ರೀ. ಆದರೆ ರೈತ ಯಾಕೆ ಬಂದಕ್ಕೆ ರಾಸಾಯನಿಕ ಕೃಷಿಗೆ ಸರ್? ಆಸೆ ರೀ, ಹೆಚ್ಚಿಗೆ ಬೆಳಿಬೇಕು, ಹೆಚ್ಚಿಗೆ ದುಡ್ಡು ಮಾಡ್ಬೇಕಂಬದ್ರಿ. ಯಾರು ತುಂಬಿದ್ರಿ ಆಸೆ? ಇದು ಎಲ್ಲ ಸರ್ಕಾರದವರು ಅದೆಲ್ಲ ರೀ. ಯಾಕಂದ್ರೆ ಎಲ್ಲರಿಗೆ ಆಹಾರ ಸಿಗ್ಬೇಕಲ್ರಿ.
ಆಹಾರ ಭದ್ರತೆ ಸಲುವಾಗಿ ಮಾಡಿದ್ರಿ ಅವರು. ಈಗ ಅವ್ರಿಗೆ ಅನುಭವ ಆಗ್ಯದ ರೀ, ಇದೆಲ್ಲ ರಾಸಾಯನಿಕ ತಿನ್ನೋದ್ರದಿಂದ ಆವಿಷ್ಯ ಕಮ್ಮಿ ಆಗ್ತದ, ಅದು ದುಷ್ಪರಿಣಾಮ ಈಗ ಹೊಂಟದ. ಈಗ ಬೆಳೆಗಳದ್ದು ಹೆಂಗೆ ಆವಿಷ್ಯ ಕಮ್ಮಿ ಆಗ್ಲತ್ತದ, ರೈತರು ಅದು ಮತ್ತು ಎಲ್ಲ ಜನಸಂಖ್ಯೆದ ಆವಿಷ್ಯ 50 ವರ್ಷಕ್ಕೆ ಬರ್ಲಿಕತ್ತದ ರೀ. 25ರಿಂದ 30 ವರ್ಷಕ್ಕೆ BP ಶುಗರ್ ಎಲ್ಲ ಹೊಂಟವ ಸರ್. ಹಾಗಾಗಿ ಈಗ ಮತ್ತೆ ಸ್ಕೀಮ್ ಹೊಂಟವ ಸರ್. ಈಗ ಮೋದಿಯವರು ಒಂದು ಸ್ಕೀಮ್ ಮಾಡ್ಯಾರ ಸರ್. ಮೊನ್ನೆ ನನಗೆ ನೈಸರ್ಗಿಕ ಕೃಷಿ ಸಲುವಾಗಿ ಇಲ್ಲಿ ಒಂದು ಇಲ್ಲೇ ನಮ್ಮದು ಊರ ಬಾಜುನೇ ಒಂದು ಗ್ರಾಮಕ್ಕೆ ಹೇಳಲ್ಕೆ ಕರೆದಿರಿ ಸರ್. ನನಗೆ ರೈತರಿಗೆಲ್ಲ ಒಂದು ಅವ್ರ 10 ಎಕರೆ ಜಮೀನು ಇದ್ರೂ 1 ಎಕರೆ 2 ಎಕರೆ ನೈಸರ್ಗಿಕ ಕೃಷಿಗೆ ಕನ್ವರ್ಟ್ ಆಗ್ಲಿಕ್ಕೆ ಹೇಳ್ರಿ ಅಂತೇಳಿ ನಾವೆಲ್ಲ ಮಾಡ್ಕೊಂಡಿದ್ದು ನಮ್ಮ ತೋಟದಾಗೆಲ್ಲ ಮಾಡಿದ್ವಿ. ಹಾಂ, ಹೇಳಲ್ಕತ್ತಾರೆ ಸರ್. ಈಗ ರಿವರ್ಸ್ ಆಗ್ಯಾರ ರೀ. ಯಾವ ರಾಸಾಯನಿಕ ಹಾಕಬೇಡ್ರಿ, ನ್ಯಾಚುರಲ್ ಬೆಳೀರಿ, ನೀವು 1 ಎಕರೆ 2 ಎಕರೆ ಅದಕ್ಕೆ ಮೀಸಲಿಡ್ರಿ, ನಿಮ್ಗೆ ಲಾಭ ಆಯ್ತು ಅಂತ ಅವರೇ ಹೇಳಲ್ಕತ್ತಾರೆ ಸರ್. ಈಗ ಅನಿವಾರ್ಯ ಅದ ಸರ್, ಅದು ಮಾಡಲಿಲ್ಲ ಅಂದ್ರೆ ಬದುಕಲ್ರಿ ಭೂಮಿ ಮೇಲೆ. ಭೂಮಿ ಹೋಗ್ಬಿಡುತ್ತೆ, ಭೂಮಿನೂ ಹೋಗ್ತದೆ ಸರ್, ಇವ್ರ ಜನನೂ ಇದು ಆಗಲ್ಲ ಸರ್, ಎಲ್ಲ ಕಳ್ಕೊತಾರೆ ಸರ್. ಈಗ ಒಂದೊಂದು ಮನ್ಯಾಗ 2-3 BP ಶುಗರ್ ಇಂಥವೆಲ್ಲ ಪೇಷಂಟ್ಗಳಿದ್ದಾಗ ರೀ ಬೆಳೆದಿದ್ದೆಲ್ಲ ದುಡ್ಡು ಅಲ್ಲೇ ಹಾಕ್ಬೇಕಾಗ್ತಾರೆ ಹಾಸ್ಪಿಟಲ್ಗೆ ರೀ. ಅಂದರೆ ಈ ಕೆಮಿಕಲ್ ಊಟ ತಿಂತಿರೋದ್ರಿಂದ ಜನರ ಆರೋಗ್ಯ ಕೆಡ್ತಿದ್ಯಾ? ಆರೋಗ್ಯ ಕೆಡಲ್ಗತ್ತ ಸರ್. ಯಾಕಂದ್ರೆ ರೀ ಸರ್, ಜನರಿಗೆ ಪೋಸ್ಟ್ ಆಹಾರ ಹೆಚ್ಚಿಗೆ ಸಿಗ್ಲಿಕತ್ತ ಸರ್. ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಲತ್ತರಿ ಸರ್ ಜನರ ಮೇಲೆ. ಅದು ಏನಾಗ್ತದೆ ರೀ, ದೇಹ ಮ್ಯಾನೇಜ್ ಮಾಡ್ಲಿಕ್ಕೆ ಆಗಲ್ಲಾಗ್ಯದ ರೀ. ಹಾಗಾಗಿ ಅವೆಲ್ಲ ಕಂಟ್ರೋಲ್ ಆಗಲ್ಲಾಗ್ಯಾವ ಸರ್. ಇವಕ್ಕೆಲ್ಲ ಮತ್ತು ನ್ಯಾಚುರಲ್ಗೆ ಬಂದ್ರಂದ್ರೆ ಮತ್ತು ಆಟೋಮೆಟಿಕ್ಕಾಗಿ ಚೇಂಜ್ ಆಗ್ತದೆ ಸರ್. ಬಟ್ ಇದ್ದಕ್ಕಿದ್ದಂಗೆ ಎಲ್ಲರೂ ನ್ಯಾಚುರಲ್ಗೆ ಬರ್ಬೋದಾ? ಬಂದ್ರೆ ಆಹಾರ ಕೊರತೆ ಆಗ್ತದೆ ಸರ್ ಒಮ್ಮೆ ರೀ. ಸೊ ಏನು ಮಾಡ್ಬೇಕು? ಹಂತವಾಗಿ ಬರ್ಬೇಕು ಸರ್. ಮೊದಲು ಫಸ್ಟ್ ಒಂದು ಕೆಲಸ ಏನು ಮಾಡ್ಬೇಕಂದ್ರೆ, ಈಗೇನು ಹೊಲ್ದಾಗ ಕಸ ಅದು ಗೊಳೆ ಮಾಡಿ ಸುಡೋದು, ಕಡ್ಡೆ ಬಿ ಒಯ್ಯೋದು ಬಂದ್ ಮಾಡ್ಬೇಕು ರೀ. ಬೆಂಕಿ ಪಟ್ಟಣ ತೊಗೊಂಬದು ಬಂದ್ ಮಾಡ್ಬೇಕು ರೀ. ಸ್ವಲ್ಪ ಈಕ್ವಲ್ ರಾಸಾಯನಿಕ ಕಮ್ಮಿ ಮಾಡ್ಕೋತ ಇದು ಹೆಚ್ಚು ಮಾಡ್ಕೋತ ಹೋಗ್ಬೇಕು ಸರ್. ಸೊ ನಿಧಾನವಾಗಿ ಚೇಂಜ್ ಮಾಡ್ಬೇಕು. ಸಹಜ ಕಡೆ ಹೋದಾಗ ಏನಾಗ್ತದೆ, ಬ್ಯಾಲೆನ್ಸ್ ಬರ್ತದೆ ಸರ್. ನಾ 10 ಚೀಲ ಬೆಳಿತಿದ್ದಂದ್ರೆ ನಾ 10 ಚೀಲ ಬರ್ಬೇಕ್ರಿ ನಾನು ಇಳುವರಿ. ಸಹಜ ಮಾಡಿದ್ರೂ 10 ಬರ್ಬೇಕು ಸರ್. ಅದು ಒಮ್ಮೆ ಬಿಟ್ಟೇವಂದ್ರೆ 1 ಚೀಲನೂ ಬರಲ್ರಿ. ಅವಾಗ ಲಾಸ್ ಆಗ್ತದೆ ರೀ. ಆಹಾರ ಕೊರತೆ ಒಮ್ಮೆ ಕಮ್ಮಿ ಆಗ್ತದೆ ರೀ. ಅವಾಗ ಏನು ಮಾಡ್ತೀರಿ ಸರ್? ಹಂಗೆ ಆಲಾರ್ದಂಗೆ ಅದು ಮಾಡ್ಕೊಂಡಾಗ ಬ್ಯಾಲೆನ್ಸ್ ಆಗ್ತದೆ ಸರ್. ಎಷ್ಟು ವರ್ಷ ಬೇಕಾಗುತ್ತೆ? ಒಂದು 3 ರಿಂದ 4 ವರ್ಷ. ರಾಸಾಯನಿಕ ಬೆಳಿತಿರೋ ರೈತ ಸಹಜ ಕೃಷಿಗೆ ಬರೋಕ್ಕೆ ಎಷ್ಟು ವರ್ಷ ಬೇಕು? 5 ವರ್ಷ ಬೇಕು ಸರ್. 5 ವರ್ಷನಾಗ ಸಹಜ ಕೃಷಿ ಆಗ್ತದೆ ಸರ್. ಆದರೆ ಅಲ್ಲಿ ನಿಂತ್ಕೋಬೇಕು. ಅಲ್ಲಿ ನಿಂತ್ಕೋಬೇಕು ರೀ. ನಮ್ಮಂಗೆ ಈಗ ಜೀವಾಮೃತ ತಯಾರು ಮಾಡಿ ಹಾಕ್ಬೇಕು ರೀ, ಎರೆಹುಳ ತಯಾರು ಮಾಡ್ಕೋಬೇಕು ರೀ. ಅವರು ಬೆಳೆ ಪರಿವರ್ತನೆ ಸರ್ ಮಾಡೋಷ್ಟು ಭಾಳ ಅವ ಸರ್. ಈಗ ನಾನು ಏನು ಮಾಡ್ತೀನಿ ಅಂದ್ರೆ, ಜೂನ್ ಮೇದಾಗೆ ಈಗ ಕಾರಳ ಬರ್ತಾವಲ್ಲ ರೀ, ಕಾರಳ ತೊಗೋತೀನಿ ಸರ್. 1 ಎಕರೆಗೆ ಒಂದು 5 ರಿಂದ 10 kg ಕಾರಳ ಚೆಲ್ತೀನಿ ರೀ, ಉಗ್ತೀನಿ ರೀ. ಕಾರಳ ಮೀನ್ಸ್? ಕಾರಳ ಅಂದ್ರೆ ಅದು ಹಿಂಡಿ ಕಾರಳ ಬರ್ತವಲ್ಲ ಸರ್, ಅದು ಕರಿ ಹೇಳ್ರಿ. ಆ ಕರಿ ಎಳ್ಳು ಜಮೀನ್ ಮೇಲೆ ಚೆಲ್ದ್ರಿ, ಅದು 1 ತಿಂಗಳು ಬೆಳೆ ಬರ್ತದೆ ಸರ್. ಆ ಬೆಳೆ ಬಂದಾಗ ಮೊಗ್ಗು ಹೊಡೆಯೋದು ಸರ್. ಮೊಗ್ಗು ಹೊಡೆದ್ರೆ ಅಲ್ಲಿ ಏನಾಗ್ತದೆ ಸರ್, ಭೂಮಿಯಾಗ ಆರ್ಗ್ಯಾನಿಕ್ ಪ್ರಾಡಕ್ಟ್ ಸಿಗ್ತದಲ್ರಿ, ಅದು ಮಲ್ಟಿಪ್ಲೈ ಆಗ್ತದೆ ರೀ ಭೂಮಿ. ಸಹಜ ಕೃಷಿಗೆ ಬರ್ಲಿಕ್ಕೆ ಜಲ್ದಿ ರಿಕವರಿ ಆಗ್ತದೆ ರೀ. ಅದು ಸೆಣಬು ಅಂತ ಬರ್ತದೆ ಸರ್. ಸೆಣಬು ಬಿತ್ತಿ ಮೊಗ್ಗು ಹೊಡೆಯೋದ್ರಿ. ನಮ್ಮ ಕಡೆ ಹುರುಳಿ ಹಾಕ್ತಾರೆ. ಹುರುಳಿ ಅದೇ ಹುರುಳಿ ಹಾಕ್ತಾರೆ, ಯಾಕಂದ್ರೆ ಅದು ಒಂದ ಹುರುಳಿ ಬರುತ್ತೆ, ಮತ್ತೆ ಹುರುಳಿಗೆ ಸೊಪ್ಪು ಭೂಮಿಗೆ ಒಳ್ಳೆ ಪೋಷಕ. ಇನ್ನೊಂದು ಏನು ಮಾಡ್ತಾರೆ ನಮ್ಮ ರೈತರು, ಬರೇ ತೊಗರಿ ಅಂದ್ರೆ ತೊಗರಿನೇ ಹಾಕ್ತಾರ್ರಿ. ತೊಗರಿ ಒಳಗೆ ಇಂಟರ್ ಕ್ರಾಪ್ ಅಂತೇಳಿ ಉದ್ದು ಹಾಕೊಂಬೋದ್ರಿ. ಉದ್ದು ಹಾಕಿ ಚೆನ್ನಾಗಿ ಬಂತಂದ್ರೆ ಅದು ಮೊಗ್ಗು ಹೊಡೆಯೋದ್ರಿ. ಬೆಳೆ ಅಂದ್ರೆ ಬೇರೆ ಬೇರೆ ಬೆಳೆಗಳಿದ್ದು ಅಂದ್ರೆ ಅದ್ರದ್ದು ಆಹಾರ ಅದು ಹಂಚ್ಕೊಂಡು ತಿಂತಾವಲ್ರಿ. ಅವಾಗ ಸಹಜ ಕೃಷಿಗೆ ಬರ್ಲಿಕ್ಕೆ ಚಾನ್ಸಸ್ ಹೆಚ್ಚಿಗೆ ಅದ ಸರ್. ಅಂದ್ರೆ ಇಡೀ ದೇಶ 5 ವರ್ಷ ಸರ್ ಹಠ ತೊಟ್ಟು ನಿಂತ್ಕೊಂಡ್ರೆ ಆಗ್ತದೆ ಸರ್. ಪರಿಹಾರ ಇದೆ ರೀ ಸರ್. ಎಲ್ಲ ಕೆಮಿಕಲ್ ಆಚೆ ಹಾಕ್ಬೋದು ಸರ್. ಈಗ ಮುಂದಿನ ದಿನ ಕೆಮಿಕಲೇ ಸಿಗಲ್ಲ ಸರ್. ಕೆಮಿಕಲ್ ರೇಟ್ ಭಾಳ ಹೆಚ್ಚಿಗೆ ಆಗ್ಲತ್ತದ. ನಾವೇ ರೈತರು ಕಂಟ್ರೋಲ್ ಮಾಡ್ಕೋಬೇಕು ಸರ್. ನಮಗೇನು ಫಾಯ್ದ ಅದ ಹೇಳ್ರಿ ಸರ್. ನಾವು 10 ಚೀಲ ಗೊಬ್ಬರ ಹಾಕಿ ಈಗ ಭತ್ತ ಬೆಳಿತಾರೆ ಸರ್. ನಾ ರಾಯಚೂರು ಕಡೆ ನಮ್ಮ ಸಿಂಧನೂರು ಕಾಟಿಗೆ ನಮ್ಮ ಯಾದಗಿರ್ಕದೆಲ್ಲ ನಮ್ಮ ಹಳೆಯದೇರು ಬೆಳಿತಾರೆ ರೀ. ಅವರು ಅಂತೂ ರಾಸಾಯನಿಕ ಹಾಕಲ್ರಿ. ಅವರು 100 ದನ ಅವ ರೀ. ಬೇರೆ ರೈತರದನ್ನ ಈಕ್ವಲ್ ಮಾಡಿದಾಗ ರೀ 1 ಎಕರೆಗೆ 20 ಚೀಲ ಗೊಬ್ಬರ ಹಾಕ್ತಾರೆ ಸರ್ ಅವರು. ಎಲ್ಲ ಸೇರಿಸಿ 20 ಚೀಲ ರೀ. 20 ಚೀಲ ಗೊಬ್ಬರ ರೀ. 30 ಚೀಲ ಭತ್ತ ಬೆಳಿತಾರೆ ರೀ. 15 ಕ್ವಿಂಟಲ್ ಆಗ್ತದೆ ಸರ್. ಹೌದು ರೀ ಸರ್. 15 ಕ್ವಿಂಟಾಲು ಭತ್ತ ಬೆಳಿಲಿಕ್ಕೆ 15 ಕ್ವಿಂಟಲ್ ಭತ್ತ ಬೆಳಿಲಿಕ್ಕೆ 20 ಚೀಲ ರಾಸಾಯನಿಕ ಬಳಸ್ತಾರೆ ಸರ್. 20 ಚೀಲ ಅಂದ್ರೆ 10 ಕ್ವಿಂಟಲ್ ಸರ್. 10 ಕ್ವಿಂಟಲ್ ಬಳಸ್ತಾರೆ ಸರ್. 15 ಕ್ವಿಂಟಲ್ ಭತ್ತ ಬೆಳಿಲಿಕ್ಕೆ ಸರ್ 10 ಕ್ವಿಂಟಲ್ ರಾಸಾಯನಿಕ ಗೊಬ್ಬರ ಹಾಕ್ತಾರ್ರಿ. ಕೆಮಿಕಲ್ ಹೊಡಿತಾರ್ರಿ. ಅಲ್ಲಿ ನೋಡಿದ್ರಿ ಅಂದ್ರೆ ನೀವು ಭತ್ತನೇ ತಿನ್ನಲ್ಲ ಸರ್. ಅನ್ನನೇ ಊಟ ಮಾಡಲ್ರಿ. ಅಷ್ಟೊಂದು ಕೆಮಿಕಲ್ ಹಾಕ್ತಾರ್ರಿ ಸರ್. ನಮಗೆ ಫಸ್ಟ್ ನಮ್ಮ ಗುಲ್ಬರ್ಗ ಭಾಗದಂತ ತೊಗರಿ ಇದು ಯಾವತ್ತು ಯಾವ ಲ್ಯಾಬ್ನಾಗೂ ಒಯ್ರಿ, ಯಾವ ರೈತರು ಬೆಳೆದಿದ್ರು ಯಾವ್ದೂ ವಿಷಯ ಇಲ್ರಿ. ತೊಗರಿ ಹೊಡಿತಿಲ್ವಾ? ಹೊಡಿತಾರ್ರಿ, ವಿಷಯ ಆಗಲ್ಲ ಸರ್. ಅದು ಪರ್ಸೆಂಟೇಜ್ ಕಮ್ಮಿ ಇರ್ತದೆ ಸರ್.
ಈಗ ನಾವು ಕೃಷಿ ವಿಜ್ಞಾನಿಗಳು ಸೈಂಟಿಸ್ಟ್ಗಳು ಹೇಳ್ತಾರೆ ಪರ್ ಎಕರೆಗೆ 1 ಕ್ವಿಂಟಲ್ ನೀವು DAP ಯೂರಿಯಾ ಹಿಂಗೆ ಹಾಕ್ರಿ ಅಂತ ಹೇಳ್ತಾರೆ. ನಾವು ಅರ್ಧ ಚೀಲ ಹಾಕ್ತೇವೆ ರೀ. ವಿಷಯ ಹೆಂಗೆ ಆಗ್ತದೆ ಹೇಳ್ರಿ ಸರ್? ಆಗಲ್ರಿ. ಸೊ ಈಗ ಈ ಸೈಂಟಿಸ್ಟ್ಗಳು ಏನು ಹೇಳ್ತಾ ಇದಾರಲ್ಲ ಅದಕ್ಕಿಂತ ಜಾಸ್ತಿ ಆಗ್ತಾರೆ ಕೆಲವು ರೈತರು. ಆದ್ರೆ ಡಬಲ್ 3 ಪಟ್ಟು ರೀ. ಭತ್ತ ಬೆಳಿಲಿಕ್ಕೆ ಹಂಗೆ ಮಾಡ್ತಾರೆ ಸರ್. ಭತ್ತ ಬೆಳಿಲಿಕ್ಕೆ ಏನು ಮಾಡ್ತಾರೆ ಸರ್? ವರ್ಷ ರಾಸಾಯನಿಕ ಹೆಚ್ಚಿಗೆ ಮಾಡಲ್ಕತ್ತಾರೆ ರೀ. ಯಾಕೆ ಇದ್ರ ಬರಲ್ರಿ ಅದು ಭೂಮಿದಂದು ಸರ್. ಯಾವುದೇ ಅಲ್ರಿ, ರಾಸಾಯನಿಕ ಆಗಲಿ ನಾವು ಆರ್ಗ್ಯಾನಿಕ್ ಅಲ್ರಿ, ಭೂಮಿದಂದು ಏನಿದ್ದಂಥದ್ದು ಪ್ರಚೋದನೆ ಮಾಡಿ ಕೊಡೋದ್ರಿ ಸರ್. ಈಗ ರಾಸಾಯನಿಕ ಕೆಮಿಕಲ್ಗಳು ಏನು ಮಾಡ್ತಾವೆ ಸರ್? ಬರೀ ಪ್ರಚೋದನೆ ಮಾಡ್ತಾವ್ರಿ. ನಿಮ್ಮ ಭೂಮಿದಾಗ NPK ಅದ, ಅದು ಎಲ್ಲ ಲಘು ಪೋಷಕಾಂಶಗಳು ಏನೇನು ಜಿಂಕ ಬೋರಾನ್ ಅದಲ್ರಿ, ಅದ್ರದ್ದು ಪ್ರಚೋದನೆ ಕೊಟ್ಟು ಬೆಳಿಗ್ಗೆ ಕೊಟ್ಟು ಬಿಡ್ತಾವ್ರಿ. ಮುಂದೆ ಅಲ್ಲಿ ಇರಲ್ರಿ. ಇವು ಹಂಗಲ್ರಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು. ಇವು ತಾವೇ ಕ್ರಿಯೇಟ್ ಮಾಡಿ ಅದು ಕಳಿಸ್ತಾವೆ ಸರ್. ಹಾಗಾಗಿ ಇದು ಸ್ಥಿರವಾಗಿ ಉಳಿತದ್ರಿ. ಅದು ವರ್ಷ ಹೆಚ್ಚಿಗೆ ಮಾಡ್ಬೇಕಾಗ್ತದೆ ರೀ. ಇಳುವರಿದಾಗ ಪರ್ಸೆಂಟೇಜ್ನಾಗ ಕಮ್ಮಿ ಆಗ್ತದೆ ಸರ್ ಅದು. ಅಂದ್ರೆ ಈ ವರ್ಷ 1 ಚೀಲ ರಾಸಾಯನಿಕ ಹಾಕಿದ್ರೆ ಮುಂದೆ 2 ಹಾಕ್ಬೇಕಾಗ್ತದೆ ರೀ. ಅದು ಲಾಸ್ ಆಗ್ತದೆ ರೀ. ನೈಸ್. ಓಕೆ. ಹಂಗೆ ಬೆಳೆ ಮೇಲೂ ಹೆಲ್ತ್ ಮೇಲೂ ಪರಿಣಾಮ ಬೀಳ್ತದೆ ಸರ್. ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ಜಾಸ್ತಿ ಆಗ್ತದೆ, ಮಕ್ಕಳಾಗ್ತಾ ಇಲ್ಲ. ಹಾಂ ರೀ, ಇವೆಲ್ಲ ಸಮಸ್ಯೆಗಳು ಬರ್ತಾವೆ ರೀ. ಮತ್ತು ರೈತರುಗಳಿಗೆ ತುಂಬ ಕಾಯಿಲೆ ಬರ್ತಾ ಇದೆ. ರೈತರಿಗೂ ಹೊಂಟಾವೆ ಸರ್. ಈಗ ಬೇಕಾದಷ್ಟು ಎಲ್ಲ ಕಾಮನಾಗಿ ಎಲ್ಲರಿಗೆ ಕಾಯಿಲೆ ಹೊಂಟಾವೆ ಸರ್. ಈಗ ರೈತರು ಮೊದಲು ಮನ್ಯಾಗ ಹೊಡೆದಿದ್ದು ಜೋಳದ ಗಂಜಿ ಅದು ಇದು ತಿಂತೀರಿ. ಅವ್ರನ್ನೂ ಈಗ ದಾಬಾಕ್ಕೆ ಹೋಗಿ ತಂದೂರಿ ರೊಟ್ಟಿ ಅದು ಹೊಡೆದ ಇದು ಹೊಡೆದ ಹಿಂಗೆಲ್ಲ ನಡೆಸ್ಯಾರ ರೀ. ಹೊರಗಿಂದೆಲ್ಲ ಆಹಾರ ತಿನ್ನೋದ್ರಿಂದ ಅವ್ರಿಗೂ ಕಾಯಿಲೆ ಬರಲ್ಗತ್ತಾವ ಸರ್. ಅವ್ರು ಪುರಾತನ ಸಹಜವಾದ ಆಹಾರ ಎಲ್ಲಿ ತಿನ್ನಲ್ಗತ್ತಾರ ಹೇಳ್ರಿ ಸರ್ ರೈತರು ರೀ. ಹೋಗಿ ಒಂದು ಆಕಳು ಸಾಕಲ್ಲ, ಒಂದು ಹಸು ಸಾಕಲ್ಲ, ಸರಳ ನೋಡಲ್ಗತ್ತಾರ ರೀ. ಹೋಗೋದು ಒಂದು 30 ರೂಪಾಯಿ ಕೊಡೋದು, ಒಂದು ಮೊಸರಿನ ಪ್ಯಾಕೆಟ್ ತರೋದು, ತಿನ್ನೋದ್ರಿ. ಅದ್ರ ಏನದನೋ ಏನೇ ರೀ. ಒಂದು ಆಕಳು ಕಟ್ಟಂಗಿಲ್ಲ ರೀ. ಹೆಂಗೆ ಸರ್? ಮತ್ತು ಹೊರಗಿನ ಫುಡ್ ತಿಂದು ಬೆಳಕ ನೀವು ಸಿಟಿದಂದು ಏನು ಫುಡ್ ತಿಂತೀರಿ, ನಾವು ರೈತರ ಮನ್ಯಾಗ ಅದೇ ತಿಂದು ಬೆಳಕ ನಮ್ಗೆ ಅದೇ ಕಾಯಿಲೆ ಬರೋದು ರೀ. ರೈತರು ಅಂದ ಬೆಳಕ ಅವ್ರು ಬಲಿದು ಬೆಳೆದಿದ್ದು ಅವ್ರು ಬಲಿದು ಹಣ್ಣು ಹಂಪಲ ತಿಂದ್ರೆ ಕಾಯಿಲೆ ಬರಲ್ಲ ಸರ್. ಅವ್ರನ್ನೂ ಹೊರಗಿಂದೆಲ್ಲ ಬಾಯಿ ರುಚಿ ನೋಡಿದ ಬೆಳಕ ತೊಗರಿ ಹಾಕಿದ್ರೆ 10 ಎಕರೆ ತೊಗರಿನೇ ಹಾಕೋದ್ರಿ, ಕಬ್ಬು ಹಾಕಿದ್ರೆ ಪೂರ 15-20 ಎಕರೆ ಕಬ್ಬೆ ಹಾಕೋದ್ರಿ. ಮನೆಗೆ ಬೇಕಾಗದಂಥದ್ದು ಏನೂ ಮಾಡ್ಕೊಂಬಂದಿಲ್ಲ ರೀ. ನಮ್ಮಲ್ಲಿ ರೈತರು ರೀ 500-1000 ಟನ್ ಕಬ್ಬು ಕಳಿಸ್ತಾರೆ ಸರ್. ಒಂದು 12,000 ಕೊಟ್ಟು ಒಂದು ಜ್ಯೂಸ್ ಮಷಿನ್ ಇಡಲ್ಲ ರೀ ಮನ್ಯಾಗ ಹಾಲು ಕುಡಿಲಿಕ್ಕೆ. ಕಬ್ಬಿನ ಜ್ಯೂಸ್? ಹಾಂ ರೀ. ಐಸ್ ಹಾಕಿ ಜ್ಯೂಸ್ ಕುಡ್ದು ಬರ್ತಾರೆ ರೀ ಬೇರೆದವ್ರ ಬಲ್ಲಿ. 500-1000 ಟನ್ ಕಬ್ಬು ಕಳಿಸಿರಿ. ಅವ ಐಸ್ನಾಗೆ ಇಟ್ಟಿರ್ತಾನೆ ರೀ. ಅದು ಆ ಕಬ್ಬು ಅಲ್ಲಿ ಹಿಡಿತಾನೆ, ಅದು ಹಾಲು ಕುಡಿದು ಬರ್ತಾರೆ ಕಬ್ಬಿನ ಹಾಲು. ಅದೇ ಒಂದು ಮಷಿನ್ ಇಟ್ಟರೆ ಒಂದು 500 ಗ್ಲಾಸ್ ಹಾಲು ಮಾಡಿದ್ರೆ ನಿಮಗೆ ಆ ಮಷಿನ್ ಫ್ರೀ ಆಗ್ತದೆ ರೀ, ಕಬ್ಬಿನ ಹಾಲಿನ ಮಷಿನ್. ನಾ ಎಷ್ಟೋ ರೈತರಿಗೆ ಬಂದವ್ರಿಗೆ ಕುಡಿಸ್ತೀನಿ ಸರ್. ನಂಬಲ್ಲಿ ಮಷಿನ್ ಇಟ್ಟೀನಿ ರೀ ಕಬ್ಬಿನ ಜ್ಯೂಸ್. ನಾವೇ ಹಾಲು ಕುಡಿಯೋದ್ರಿ. ಮತ್ತು ಇವತ್ತು ಮುಂದಿನ ಜನ್ರೇಷನ್, ನೆಕ್ಸ್ಟ್ ಜನ್ರೇಷನ್ನು ಯುವಕರು ಸರ್ ಕೃಷಿ ಬಿಟ್ಬಿಡ್ತಾ ಇದ್ದಾರಂತಲ್ಲ? ಕೃಷಿ ಬಿಡ್ತಾ ಇದ್ದಾರೆ ಸರ್. ಕೃಷಿ ಮಕ್ಕಳಿಗೆ ಹೆಣ್ಣನ್ನು ಕೊಡಲಾಗ್ಯಾರ ಸರ್. ಯಾಕಂತಂದ್ರೆ ಇಲ್ಲಿ ಸಮಸ್ಯೆ ಅವ ಸರ್. ಅವ್ರಿಗೆ ಲಾಭ ಇಲ್ಲ ಅಂತೇಳಿ ಇವ್ರು ಕೃಷಿಕರೇ ಆ ಥರ ಕ್ರಿಯೇಟ್ ಮಾಡ್ಯಾರ ಸರ್. ಇವರು ರೈತರು ಆದವರೇ ರೈತನ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಒಕ್ಕಲ್ತನದಾಗ ಏನಿಲ್ಲ, ಅವ್ರು ಯಾರೇ ನೌಕರಿ ಇದ್ದವನಿಗೆ ಕೊಡಮಂತಾರೆ. ನೌಕರಿ ಇದ್ದವ್ರಿಗೆ ತೊಗೊಂಡು ಏನು ಮಾಡ್ತಾರೆ ಸರ್? ಅವರು ಈಗ ಇಂಜಿನಿಯರ್ ಕಲ್ತರು 30-40 ಸಾವಿರ ರೂಪಾಯಿ ಪೇಮೆಂಟ್ ಕೊಡಲಾಗ್ಯಾರ ರೀ. ಅವ್ರು 30-25 ವರ್ಷನಾಗ ಹೆಲ್ತ್ ಖರಾಬ್ ಮಾಡ್ಕೋತಾರೆ ರೀ. ಮತ್ತು ಇನ್ನೊಂದು ಏನದ ಸರ್, ಯಾವುದೇ ಕಂಪ್ನಿಗಳಲ್ಲಿ ತಲೆ ಮೇಲೆ ಕೆಲಸ ಕೊಡ್ತಾರೆ ಸರ್. ಅವರು ಮೈ ಮುರಿದು ದುಡಿದ್ರೆ ಮನುಷ್ಯ ಹಾಳಾಗಲ್ರಿ. ಈ ಮೈಂಡಿಗೇನು ಹೆಚ್ಚಿಗೆ ಕೆಲಸ ಕೊಡ್ತಾರಲ್ರಿ, ಅವ ಹಾಳತಾನ ರೀ. ಓಹೋ, ಇಡೀ ಮೈಕೈ ಮುರ್ಕೊಂಡು ದುಡಿದ್ರೆ, ಮೈಕೈ ಮುರ್ಕೊಂಡು ದುಡಿದ್ರೆ ಇವಕ್ಕೆಲ್ಲ ಎಕ್ಸರ್ಸೈಸ್ ಕೊಟ್ಟಂಗೆ ಆಗ್ತದೆ ರೀ. ನಾನು ದುಡಿತಾನೆ ರೀ ಅವ. ಈ ಮೈಂಡ್ ಮೇಲೆ ಕೆಲಸ ಕೊಡ್ತಾರೆ ಸರ್. ಅವರು ಸಿಕ್ಕಾಪಟ್ಟಿ ಲೋಡ್ ಕೊಡ್ತಾರೆ ರೀ. ಅವ್ರು 30,000-40 ಸಾವಿರ ಕೊಡ್ತಾರಂದ್ರೆ ಅದ್ರ 10 ಪಟ್ಟು ಕೆಲಸ ತಕ್ಕೊತಾರೆ ಸರ್ ಅವರು. ಕಂಪ್ನಿಗಳು ರೀ. ಅದರಿಂದ ಅವರಿಗೆಲ್ಲ ಟೈಮ್ ಟು ಟೈಮ್ ಊಟ ಮಾಡಲ್ರಿ, ಡೇ ನೈಟ್ ಡ್ಯೂಟಿ ಮಾಡ್ತಾರೆ ರೀ. ಹಿಂಗೆಲ್ಲ ಇದು ಸೇರ್ತದೆ ರೀ. ಈಗ ಕೃಷಿ ಭೂಮಿಗಳು ರೇಟ್ನು ಹೆಚ್ಚಿಗೆ ಆಗ್ಲತ್ತವೆ ಸರ್. 1 ಎಕರೆ ಅಂದ್ರೆ ಈ ಮುಂದಿನ ದಿನದಾಗ 1 ಕೋಟಿ ಕೊಟ್ಟರು ಸಿಗ್ಲಾರ್ದ ಪಾಳಿ ಬರ್ತದೆ ರೀ. ಅದು ಉಳಿಸ್ಕೊಂಬಂದು ನಮ್ಮದು ಕರ್ತವ್ಯ ಅದ ಸರ್. ಈಗ ಭೂಮಿ ಸಿಗಲ್ಲ ಸರ್ ಮುಂದಿನ ದಿನ. ಜನಸಂಖ್ಯೆ ಹೆಚ್ಚಿಗೆ ಆಗ್ಲತ್ತದ ರೀ. ಇದೇ ಸ್ಥಿರ ಇರಲ್ರಿ ಸರ್. ನಾವು ಇದ್ರಾಗೆ ಚೆಂದ ಡೆವಲಪ್ಮೆಂಟ್ ಮಾಡಿ ಚೆನ್ನಾಗಿ ಮಾಡ್ಕೊಂಡ್ರೆ ಎಲ್ಲ ನಮ್ಮನ್ನ ಬೆಳೆ ಬೆಳೆದ್ರೆ ಈ 1 ಎಕರೆದಾಗ ನಾವು ಒಂದು ಫ್ಯಾಮ್ಲಿ ಆರಾಮಾಗಿ ನಡೆಸ್ಬೋದು ಸರ್. ಅಂಥ ತಂತ್ರಜ್ಞಾನಗಳವ ರೀ ಸರ್. ಇಲ್ಲಿ ಬಹುವಾರ್ಷಿಕ ಬಾಳೆ ಮಾಡೀನಿ ಸರ್. ಇದು 20 ವರ್ಷದ ಹಿಂದೆ ಹಚ್ಚೀನಿ ರೀ. ಇದು ದಿನ 5 ಗಿಡ ಕಟ್ಟಿಂಗ್ ಬರಲ್ಲ ಸರ್. 5 ಗಿಡ ಅಂದ್ರೆ ಒಂದು 25 kg ಹಿಡ್ರಿ. ಡೈಲಿ 5 ಗಿಡ ಅಂದ್ರೆ 125 kg ನೀವು ಬಾಳೆಹಣ್ಣು ಮಾರ್ತೀರಿ. ನೀವು ಒಂದು ಸಪೋಸ್ ಅದು ಒಂದು 20 ರೂಪಾಯಿ 30 ರೂಪಾಯಿ kg ಹಿಡ್ರಿ ಸರ್. ಏಟ್ ಆಗ್ತಾರೆ ಅಮೌಂಟ್? 30 ರೂಪಾಯಿ 3,000 ಆಯ್ತು ರೀ. ಮತ್ತು ರೀ ಬರೀ 100 kg ಆದರೆ? ಹಾಂ ರೀ ಸರ್, 100 kgಗೆ ರೀ. 5 ಗಿಡ? 5 ಗಿಡ ರೀ. 5 ಗಿಡ 5 ಗೊನೆ? 5 ಗೊನೆ ರೀ ಸರ್. 1 ಎಕರೆದಾಗ ನೀವು 5 ಗಿಡ ಕಟ್ಟಿಂಗ್ ಆಗತ್ತೆ, ಆರಾಮ ಆಗ್ತಾವೆ ರೀ. ವರ್ಷದ 12 ತಿಂಗಳು ಕಟ್ಟಿಂಗ್ ಆಗ್ತಾವೆ ರೀ. ಯಾಕಂತ ಕೇಳ್ರಿ ಸರ್, ಒಂದು ಜಾಗದಾಗ 4 ಗಿಡ ಮೇಂಟೈನ್ ಮಾಡ್ತೇವ್ರಿ ನಾವು. ಅದು ಒಮ್ಮೆ ಬರಲ್ಲ ರೀ ಮಾಲ, ವರ್ಷವಿಡೀ ಬರ್ತದೆ ರೀ ಬಾಳೆ ರೀ. ನಾವೇ ಮಾರ್ಬೋದು ರೀ. ನಮ್ಮ ಹೆಸರು ಚಲೋ ಹಾಕೊಂಬೋದ್ರಿ, ಆನ್ಲೈನ್ಯಾಗ ಮಾರ್ಬೋದು, ನಾವು ಮನ್ಯಾಗ ಕುಂತೆ ಮಾರ್ಬೋದು.
ಈಗ ಲಗ್ನ ಇದ್ದು ಅಂದ್ರೆ ಆರ್ಡರ್ ಮಾಡ್ತಾರೆ ರೀ, ನಮಗೆ 1 ಕ್ವಿಂಟಲ್ ಬಾಳೆಹಣ್ಣು ಬೇಕು ರೀ, ಆರ್ಗ್ಯಾನಿಕ್ ಬಾಳೆಹಣ್ಣು ನಮ್ಮ ಫಂಕ್ಷನ್ ಅದ ಅಲ್ಲಿ ಇಡ್ತೇವೆ, ಹೀಗೆಲ್ಲ ಗೊನೆಯೇ ಕಳಿಸ್ಬೋದು ರೀ. ಸಣ್ಣದೊಂದು ಸೆಟ್ರ್ ದುಕಾನ್ ತೊಗೊಂಡು ಕಿಸಿಂದ ನಾವು ಅಲ್ಲೇ ಇಟ್ಟು ಕಿಸಿಂದ ಮಾರ್ಬೋದು ರೀ. ಬಾಳೆ ಎಷ್ಟು ತಿಂಗಳಿಗೆ ಬರುತ್ತೆ ಸರ್? ಬಾಳೆ ಬರ್ಲಿಕ್ಕೆ 12 ತಿಂಗಳದಾಗ ಕಟಿಂಗ್ ಆಗ್ತದೆ ರೀ. ಒಂದು ಸಲ ಮೊದಲನೇ ಕಟಿಂಗ್ ಸ್ಟಾರ್ಟ್ ಆಗ್ತದೆ ಅಂದ್ರೆ ನಾವು ನಮ್ದು ಹೆಂಗದ ಅಂದ್ರೆ ಸರ್, 1 ಎಕರೆ ಬಾಳೆ ಮಾಡ್ಬೇಕಾದ್ರೆ ನಾವು 15 by 15 ಒಂದು ಜಾಗದಾಗ 4 ಗಿಡ ಮೇಂಟೈನ್ ಮಾಡ್ತೇವೆ ರೀ. ಶುರು ಹಚ್ಚಲ್ಕ ರೀ ಸರ್, ನಮಗೆ 1 ಎಕರೆಗೆ ರೀ ಬರೀ 250 ಗಿಡ ಅಷ್ಟೇ ಬೇಕು ರೀ. 1 ಎಕರೆಗೆ ಎಷ್ಟು ಗಿಡ ಕೊಡ್ತಾರೆ? 250 ಗಿಡನ ಅಷ್ಟೇ ಕೊಡ್ತಾವ್ರಿ. 1 ಎಕರೆ ಭೂಮಿಲಿ 250 ಬಾಳೆ ಗಿಡ ಕೊಡ್ತಾವ್ರಿ. 2ನೇ ವರ್ಷಕ್ಕೆ ರೀ 1000 ಗಿಡ ಆಗ್ತಾವ್ರಿ ಸರ್. 1000 ಗಿಡ ಮೇಂಟೈನ್ ಮಾಡ್ಕೊತ ಹೋಗೋದು ಅವೇ ರೀ. ಅಂದ್ರೇನು ರೀ, ಒಂದು ಜಾಗದಾಗ 4 ಮರಿ ಮೇಂಟೈನ್ ಮಾಡೋದು ಸರ್. ಮಾಡುತ್ತೆ 4 ರೀ, ಹಾಂ ಸುತ್ತ 4 ರೀ. 1000 ಅದು 3 ತಿಂಗಳಿಗೆ ಒಂದೊಂದು ಕಟಿಂಗ್ ಆಗ್ತದೆ ಸರ್. ಈ ಥರ 1 ಎಕರೆ ಪೂರಾ ಅದೇ ಬೇಸ್ ಮೇಲೆ ಮಾಡೋದು ರೀ. 1 ಎಕರೆ ಇದ್ರೆ ಎಷ್ಟು ಆದಾಯ ಬರುತ್ತೆ ಸರ್? 1 ಎಕರೆಗೆ ನೀವು ನೋಡ್ರಿ 1 ವರ್ಷಕ್ಕೆ 1000 ಗಿಡ ಕಟಿಂಗ್ ಮಾಡ್ತೀರಿ. 1 ವರ್ಷಕ್ಕೆ ರೀ 1 ಗಿಡ 20 ರಿಂದ 25 kg ಹಿಡ್ರಿ ಸರ್. ನೀವು ಎಷ್ಟು ಕ್ವಿಂಟಲ್? 20 kg ಇಟ್ಕೊಡಿ. 20 kgನೇ ಹಿಡ್ಕೊರಿ ಸರ್. ಇಂಟು 1000. ಹಾಂ ರೀ ಸರ್. 20 200 2000 20,000 kg. ಹಾಂ 20,000 kg ರೀ. ಇಂಟು ಒಂದು 30 ರೂಪಾಯಿ ಇಟ್ಕೊಳ್ಳಿ. ಹಾಂ ರೀ ಸರ್. ಬೇಡ 20 ರೂಪಾಯಿ ಇಟ್ಕೊಳ್ಳಿ. ಹಾಂ ರೀ. ಎಷ್ಟಾಯ್ತು ಸರ್ ಅಮೌಂಟ್? 2 4 4 lakhs ಸರ್. ಹಾಂ 4 lakhs ರೀ ಪರ್ ಇಯರ್. ಹಾಂ ರೀ. ನಾವು ಒಂದು ಮನೆ ನಡೆಸಲ್ಕಾಗಲ್ಲ ಸರ್ 4 lakhs ರೀ. ಬೇರೆ ಮಿನಿಮಮ್ ಬರೀ 20 ರೂಪಾಯಿ kg. ಹಾಂ ಸರ್. ಇಲ್ಲಿ ಯಾಕೆ ನಮಗೆ ಬೆನಿಫಿಟ್ ಆಗ್ತದೆ ಸರ್, ನಾವು ಒಮ್ಮೆ 5 ಎಕರೆ ಬಾಳೆ ಹಚ್ತೇವೆ ರೀ. 5 ಎಕರೆ ಬಾಳೆ ಹಚ್ಚಿ ಏನು ಮಾಡ್ತೇವೆ ರೀ, ಒಮ್ಮೆ ಕಟಿಂಗ್ ಬರ್ತದೆ ರೀ. ಎಲ್ಲ ಒಟ್ಟಿಗೆ ಬರ್ತದೆ ರೀ. ಪ್ರಕೃತಿ ನಮ್ಮ ಕೈದಾಗ ಇಲ್ರಿ. ಈ ಅವಘಡ ಮಳೆ ಅವು ಇವು ಅಂತವ್ರಿ. ಒಮ್ಮೊಮ್ಮೆ ಗಿಡ ಈ ಇನ್ನೇನು ಹೊರಗಾಗಿರ್ತಾವೆ, ಮ್ಯಾಚುರಿಟಿಗೆ ಬಂದಿರ್ತಾವೆ ರೀ. ಒಮ್ಮೆ ಗಾಳಿ ಹೊಡಿತಂದ್ರೆ ಒಟ್ಟು ಹೊಲ ಬೀಳ್ತದೆ ರೀ. ಅದ್ರಾಗ ಪೂರ ನಾವು ಹಾಕಿದ 2 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಗುಳು ಮಾತದೆ ರೀ. ಮತ್ತು ಇನ್ನೇನು ಭಗವಾನ್ರು ಅಂತೇಳಿ ಖರೀದಿ ಮಾಡ್ತಾರಲ್ಲ ರೀ, ಅವ್ರು ಏನು ಮಾಡ್ತಾರೆ ರೀ, ಫಸ್ಟ್ ಒಂದು 20 ರೂಪಾಯಿ kg, 15 ರೂಪಾಯಿ kg, 10 ರೂಪಾಯಿ kg ಅಂತ ಮುಗಿಸಿ ತೊಗೋತಾರೆ ರೀ. ಆ ಗಿಡ ಕಟಿಂಗ್ ಪೂರಾ ಹಾಲಕ್ಕೆ 2 ತಿಂಗಳಿಂದ 3 ತಿಂಗಳು ಬೇಕಾಗ್ತದೆ ಸರ್. ಅಷ್ಟು ಹಾರ್ವೆಸ್ಟ್ ಆಗತ್ತನ ಅವ್ರು ತೊಗೊಂಬಲ್ರಿ. ಚಲೋ ಇದ್ದೀವಿ ಗಿಡ ಕಟ್ ಮಾಡಿ ತೊಗೋತಾರೆ ರೀ. ಆಮೇಲೆ ನಿಮ್ಮ ಮಾಲ್ ಸರಿ ಇಲ್ಲರಿ, ಹಂಗಿಲ್ರಿ, ರೇಟ್ ಕಮ್ಮಿ ಮಾಡ್ರಿ ಅಂತ ಅವ್ರು ಕೊಲ್ಯಾಪ್ಸ್ ಮಾಡ್ತಾರೆ ರೀ. ಯಾರೇ ಒಬ್ಬ ನಾವು ರೈತರು ಬೆಳೆದಿದ್ದು ಮಾಲ್ ರೀ ಮಾರ್ಕೆಟ್ ಮಾಡ್ಬೇಕಾಯ್ತಂದ್ರೆ ನನಗೆ ಮಾರ್ಕೆಟ್ನಾಗ 2 ರೂಪಾಯಿ ಇತ್ತಂದ್ರೆ ನನಗೆ 1 ರೂಪಾಯಿ ಸಿಗ್ತದೆ ಸರ್. ಆ 1 ರೂಪಾಯಿ ಇಲ್ಲಿ ಏನಾಗ್ತದೆ ರೀ, ಬಹುವಾರ್ಷಿಕ ಬಾಳೆದಾಗ 2 ರೂಪಾಯಿಗೆ 2 ರೂಪಾಯಿನೇ ಸಿಗ್ತದೆ ರೀ. ಯಾಕೆ ಹೇಳ್ರಿ, ನಾವೇ ಮಾರ್ಕೆಟ್ ಮಾಡ್ತೇವಲ್ರಿ, ಅದು ನಮಗೆ ಬೆನಿಫಿಟ್ ಆಗ್ತದೆ ರೀ. ಮತ್ತು ಇಲ್ಲಿ ಮಾಲ್ ಬಿದ್ದು ಹಾಳಾಗಲ್ಲ ಸರ್ ನಮ್ಮದು. ಒಟ್ಟು ಬಹುವಾರ್ಷಿಕ ಬೆಳೆ ಬಾಳೆ ಹಾಕಿದ್ರೆ ಲಾಭ ಐತೆ. ಹಾಂ ಲಾಭ. ನೀರು ಎಷ್ಟು ಬೇಕು 1 ಎಕರೆಗೆ ಸರ್? ಈ ಬಾಳೆದಾಗ ನಮ್ಮ ನಳ ನೀರಾವರಿ ಮಾಡಿದ್ರೆ ಡೈಲಿ ಬ್ಯಾಸಿಗೆ ಟೈಮ್ನಾಗ 150 ರಿಂದ 200 ಲೀಟ್ರ್ ನೀರು ಬೇಕಾಗ್ತದೆ ರೀ ಒಂದೊಂದು ಗಿಡಕ್ಕೆ. 3 ತಿಂಗಳು ರೀ. ಅಲ್ಲಿದಿಂದ ಏನು ಮಳೆ ಮೇಲೆ ಬರ್ತಾವೆ ರೀ, ಚೂರು ಹೆಚ್ಚು ಕಮ್ಮಿ ಆಗ್ತಾವೆ ಸರ್. ಅಷ್ಟು ನೀರು ಕೊಡ್ಬೇಕೇ ರೀ ಸರ್, ಇಲ್ಲಾಂದ್ರೆ ಬರಲ್ಲ ರೀ. ಬಾಳೆಗೆ ಜರ ನೀರು ಹೆಚ್ಚಿಗೆ ಬೇಕು ಸರ್. ಸೊ ಆರ್ಗ್ಯಾನಿಕ್ ಬೆಳಿಬೋದು. ಹಾಂ ಆರ್ಗ್ಯಾನಿಕ್ ಬೆಳಿಬೋದು ರೀ. ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಿಗೆ ಭೂಮಿಯಾಗ ತಯಾರಾಯ್ತು ಅಂದ್ರೆ ನೀರು ಕಮ್ಮಿ ಬೇಕಾಗ್ತದೆ ರೀ. ಅದು ಆರ್ಗ್ಯಾನಿಕ್ಗೆ ರೇಟು ಆ್ಯಕ್ಚುಲಿ ಜಾಸ್ತಿ ಕೇಳಿ ಆ್ಯಕ್ಚುಲಿ ಜಾಸ್ತಿ ಕೇಳಲಿಲ್ಲ ಅಂದ್ರೂ ನಾವು ನಮ್ಮದು ಪ್ರಾಡಕ್ಟ್ ಬ್ರ್ಯಾಂಡ್ ಮಾಡಿದೆವು ಅಂದ್ರೆ ತಾನೇ ರೇಟ್ ಡಿಮ್ಯಾಂಡ್ ಮಾಡಿ ಒಯ್ತಾರೆ ಸರ್. ನಿಮ್ಮದೇ ಹೆಸರಿಟ್ಕೊಂಡು ಆರ್ಗ್ಯಾನಿಕ್ ಅಂತ ಹಾಂ ರೀ. ಐಕೊಂಡು ಕೇಸಿಂದ ಅವ್ರಿಗೆ ಅದ್ರ ರುಚಿ ತೋರಿಸ್ಬೇಕು ಸರ್. ಟೆಸ್ಟ್ ಮಾಡಿಸಿ ಒಂದು ಸರ್ಟಿಫಿಕೇಟ್ ಇಟ್ಕೊಂಡು. ಹಾಂ ರೀ. ರುಚಿ ಕೊಟ್ಟು ಸರ್ಟಿಫಿಕೇಟ್ಕಿನ್ನ ಇಂಪಾರ್ಟೆಂಟ್ ರೀ, ನಾವು ಆ ಕೊಟ್ಟಂಥ ಹಣ್ಣು ಏನು ಕೊಡ್ತೇವಲ್ಲ ರೀ ನಿಮಗೆ, ಅದು ತಿಂದ ಬೆಳಗ್ಗೆ ನೀವು ಎಲ್ಲೇನ ಬಾಜು ತಿಂದಿದ್ದು ಆ ಟೇಸ್ಟೇ ಸಿಗಬಾರ್ದು ನಿಮಗೆ. ಅವಾಗ ಅದೇ ಸರ್ಟಿಫಿಕೇಟ್ ರೀ. ನೀವು ಮತ್ತೆ ಹುಡ್ಕ್ಯಾಡ್ಕೊಂಡು ನೀವೇ ಬರ್ತೀರಿ, ಮತ್ತು ಅದೇ ಕೊಡ್ರಿ ನನಗಂತ. ಸರ್ಟಿಫಿಕೇಟ್ ತೊಗೊಂಡ್ರು ನಾವು ಇಲ್ಲಿ ಇದು ಮಾಡ್ತೇವೆ ಅಂದ್ರೆ ಅದು ಆಗಲ್ಲ ಸರ್. ಕ್ವಾಲಿಟಿ ರೀ. ಒಟ್ಟು ಬುದ್ಧಿವಂತಿಕೆಯಿಂದ ಬೆಳಿತೀನಿ, ಬುದ್ಧಿವಂತಿಕೆಯಿಂದ ಮಾರ್ಕೆಟ್ ಮಾಡ್ತೀನಿ ಅಂದ್ರೆ ಎಂದೂ ಲಾಭ ಅದ ಸರ್. ಅದು 1 ಎಕರೆ ಸಾಕು. ಹಾಂ ಸಾಕು ಸರ್. 1 ಎಕರೆದಾಗ ನೀವು ಡೈಲಿ ಒಂದು 2 ರಿಂದ 3 ತಾಸು ಕೆಲಸ ಮಾಡಿದ್ರೂ ಸಾಕು ರೀ. ಒಂದು 2000 ಬರುತ್ತೆ. ಹಾಂ ರೀ. ನನಗೆ ಯಾಕೆ ಇದು ನನಗೆ ಇಲ್ಲಿ ಪ್ರಾಬ್ಲಮ್ ಆಗ್ಲತ್ತಂದ್ರೆ ಸರ್, ನಾನು ಒಂದು 25 ಇನೋವೇಷನ್ ಅವ ರೀ, ಫುಲ್ ಬೀಜಿ ರೀ. ನಂದು ಇನ್ನೊಂದು ಏನದ ಸರ್, ನಂದು ಬೇಸರಿ, ನಾನು ಹೊಲ್ದಾಗ 4 ಚೀಲ ಹೆಚ್ಚಿಗೆ ತೊಗೊಂಡಿನಪ್ಪ, ನಾ ಗೊಬ್ಬರ ಹಾಕಂತ ಅನ್ನೋದಿಲ್ಲ ರೀ. ಈಗ 4 ಮಂದಿ ರೈತರು ಕಷ್ಟದಾಗರ ಅಂದ್ರೆ ಅವ್ರಿಗೇನೋ ನಮ್ದಿಂದ ಟೆಕ್ನಿಕಲಿ ಯಾವ್ದು ಹೆಲ್ಪ್ ಆಗ್ತದೆ ಅದು ಮಾಡ್ಬೇಕಂಬದು ನನ್ನ ಉದ್ದೇಶ ಅದ ಸರ್. ಹಾಗಾಗಿ ಎಲ್ಲ ರೈತರು ಹೊಲಕ್ಕೆ ವಿಸಿಟ್ ಮಾಡ್ತೀನಿ ರೀ, ಫೆನ್ಸಿಂಗ್ ಮಾಡ್ತೀನಿ, ಇಂಥ ಹೊಸ ಟೆಕ್ನಾಲಜಿಗಳು ಹೇಳ್ತೀನಿ ರೀ, ಅವ್ರಿಗೆ ಅನುಕೂಲ ಮಾಡಿಕೊಡ್ತೀನಿ ರೀ. ಅದ್ರಾಗ ಟೈಮ್ ಹೋಲ್ಗತ್ತಾರೆ ನಂದು. ಇಲ್ಲಿ ನಾನೇ ನನ್ನ ಪಾಡಿಗೆ ನಾವು ಇರಬೇಕಾದ್ರೆ 1 ಎಕರೆದಾಗ ನಾನು ಆರಾಮ್ ಬದುಕ್ತೀನಿ ರೀ. ಅಥವಾ ಇಷ್ಟು 5 ಎಕರೆ ಮಾಡ್ಕೊಂಬಿಟ್ರೆ ನೀವು? ಹಾಂ ರೀ, ಮುಗಿದೋಯ್ತು ಸರ್. ಮೂಟೆ ಕಟ್ಟಿಡ್ಬೋದು. ಹಾಂ ಇಡ್ಬೋದು ಸರ್. ಅದು ಈಗ ಉಳಿದ ರೈತರಿಗೂ ಜರ ಗೈಡ್ ಕೊಡೋದು, ಜರ ಅವ್ರಿಗೆ ಮಾಹಿತಿ ಕೊಡೋದು, ಇದ್ರ ಬಗ್ಗೆದಾಗ ಇದು ಮಾಡೋದು. ಯಾಕೆ ಆರಾಮಾಗಿ ನಿಮ್ಮ ದುಡ್ಡು ಮಾಡ್ಕೊಂಡಿರ್ಬೋದಲ್ಲ, ಯಾಕೆ ರೈತರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಸರ್? ಇವತ್ತಿನ ದಿನ ನಮ್ದು ನಾವು ಮಾಡಿದ್ರೆ ಯಾರು ಹೆಸರು ಬರಲ್ಲ ಸರ್. ಈಗ ಒಬ್ಬೊಬ್ಬರು 1 ಕೋಟಿ ರೂಪಾಯಿ ಗಂಟಲೆ ಗಳಿಸ್ತಾರೆ ಸರ್. ಈಗ ಡೈಲಿ 5 ಲಕ್ಷ 10 ಲಕ್ಷ ಬಿಸ್ನೆಸ್ ಮಾಡ್ತಾರೆ ರೀ. ನಾಳೆಗೆ ಅವ್ರಿಗೆ ಸತ್ತರು ಹೊತ್ಕೊಂಡು ಹೋಗ್ಲಿಕ್ಕೆ ಮಂದಿರಲ್ಲ ರೀ. ಜನರನ್ನ ಸಂಪಾದನೆ ಮಾಡ್ಬೇಕು ಸರ್, ದುಡ್ಡು ಅಲ್ರಿ. ನನ್ನ ಪಾಡಿಗೆ ನಾ ಎಷ್ಟೇ ಗಳಿಸಲಕ್ಕೆ ರೀ, ಯಾವಾಗ ಸಂಪನ್ಮೂಲ ವ್ಯಕ್ತಿ ಆಗ್ತೇವ್ರಿ ನಾವು, ಇನ್ನೊಬ್ರಿಗೆ ಸಹಾಯ ಮಾಡ್ತೇವೆ ಅದು ನೆನ್ಪಿಡ್ತಾರೆ ಸರ್ ಜನ.
ನಾವು ಸಾವ್ಕಾರ ಇದ್ದೀನಿ ಅಂದ್ರೆ ನನಗೆ ಯಾರೂ ಬರಲ್ಲ ರೀ. ನಾವು ನಿಮ್ಮ ಕಷ್ಟದಾಗೆ ಹೆಲ್ಪ್ ಮಾಡಿದೆವು ಅಂದ್ರೆ ನಮ್ಮ ಕಿಮ್ಮತ್ತು ಬರ್ತದೆ ರೀ. ಅದೇ ರೀ. ಒಟ್ಟು ನಡೀತಾ ಇದೆ ಲೈಫ್. ಹಾಂ ಸರ್, ನಡೀತಾ ಇದೆ ಸರ್. ಬರ್ರಿ ಬರ್ರಿ ಮನೆಗೆ ಬರ್ರಿ ಸರ್. ಸರ್ ಅವ್ರು ರೈತರ ರೀ, ನಮ್ಮ ರೈತರು ರೈತರು ಸರ್ ಇಲ್ಲ ಸೋಲಾರ್ ಫೆನ್ಸಿಂಗ್ ಸಲಕ ಅದು ಬರ್ತಾರೆ ರೀ. ಇಲ್ಲಿಗೆ ಹುಡ್ಕೊಂಬರ್ತಾರೆ. ಹಾಂ, ಇಲ್ಲಿಗೆ ಹುಡ್ಕೊಂಡು ಬರ್ತಾರೆ. ಕ್ವಾಲಿಟಿ ಕೊಡ್ತೇವೆ ಸರ್. ಎಷ್ಟು ಕಿಲೋಮೀಟ್ರ್ ಗುಲ್ಬರ್ಗದಿಂದ ಇಲ್ಲಿಗೆ? ಸರ್ ಗುಲ್ಬರ್ಗದಿಂದ 20 ಕಿಲೋಮೀಟ್ರ್ ಅದ ರೀ. ಅವ್ರು ಬಂದದ್ದು ಒಬ್ಬೊಬ್ರದ್ದು ಬರ್ಬೇಕಾದ್ರೆ 200 ಕಿಲೋಮೀಟ್ರದಿಂದನೂ ಬರ್ತಾರೆ ಸರ್. ಹಾಂ ಸರ್, ತೆಲಂಗಾಣದಿಂದ ಬರ್ತಾರೆ ಸರ್. ನಾಗೂರ್ ಅಂತ ಹೇಳಿ ಸರ್. ಎಲ್ಲಿ ಬರ್ತದೆ? ಇಲ್ಲಿ ಮಾಗಾಂವ್ ಕ್ರಾಸ್ ನಿಂತ ಒಂದು 7 ಕಿಲೋಮೀಟರ್. ಇಲ್ಲಿ 7 ಕಿಲೋಮೀಟ್ರ್ ಅದ ಸರ್. ನಾಗೂರ್ನವರು. ಏನು ತೊಗೊಳಕ್ ಬಂದ್ರೆ? ಸೋಲಾರ್ದು ಪ್ಯಾನಲ್ ಮತ್ತು ಜಟ್ಕಾ ಮಷೀನು, ಬ್ಯಾಟ್ರಿ ಅದೆಲ್ಲ ಇಲ್ಲೇ ತೊಗೊಂಡು ಹೋಗ್ಬೇಕಂತ ಬಂದಿದೆ. ಹೆಂಗೆ ಗೊತ್ತಾಯ್ತು ಇವ್ರ ಬಗ್ಗೆ? ಸರ್ ಭಾಳಷ್ಟು ಹೇಳಿದ್ರೆ ಸರ್, ನಾವು ತೊಗೋಬೇಕಂದ್ರೆ ದುಡ್ಡು ಕೊಟ್ಟರೆ ಅಲ್ಲಿ ಸಿಗುತ್ತೆ. ಸರ್ವಿಸು ಇವ್ರದ್ದು ಚೆನ್ನಾಗಿದೆ, ಪ್ರಾಡಕ್ಟು ಚೆನ್ನಾಗಿ. ಒಂದು ಎರಡನೇದು ಮೋಸ ಇಲ್ಲ. ಏನೇ ಬಂದು ಮಾಹಿತಿ ಕೇಳಿದ್ರೆ ಸಿಗುತ್ತಾವೆ. ಅವ್ರು ತೋಟ ನೋಡ್ಕೊಂಡು ಹೋಗಿ ಏನಾದರೂ ಮಾಹಿತಿ ತೊಗೊಳಮ್ಮ, ಇಲ್ಲೇ ತೊಗೊಂಡು ಹೋಗೋಮಂತ ಬಂದಿದ್ದೀವಿ ಸರ್. ಎಷ್ಟು ಎಕರೆ ಭೂಮಿ? ನಮ್ದು 5 ಎಕರೆ ಇದೆ ಸರ್. ಈಗ ಕಬ್ಬು ಮಾಡಿದ್ದೀವಿ ಸರ್. 5 ಎಕರೆ? 5 ಎಕರೆ ಕಬ್ಬು ಮಾಡಿದ್ದೀವಿ. ಒನ್ ಆ್ಯಂಡ್ ಓನ್ಲಿ ಕಬ್ಬು? ಹಾಂ ಸರ್. ನಥಿಂಗ್ ಎಲ್ಸ್? ನಥಿಂಗ್ ಎಲ್ಸ್. ಲೇಬರ್ ಪ್ರಾಬ್ಲಮ್ ಸರ್. ಇನ್ನೂ ಲೇಬರ್ ಪ್ರಾಬ್ಲಮ್ ಸರ್. ಲೇಬರ್ ಯಾರೂ ಸಿಗ್ತಾ ಇಲ್ಲ ಸರ್. ಈಗ ಬೆಳಗ್ಗೆ ಇವತ್ತು ನಮ್ಮದು ಗೋಧಿ ಹಾರ್ವೆಸ್ಟಿಗೆ ಬಂದಿದೆ. ಮುಂಜಾನೆ 8 ಗಂಟೆಗೆ ಬರ್ತಾರಂತೆ, 12 ಗಂಟೆಗೆ ಹೋಗ್ತಾರಂತೆ. ಅವ್ರಿಗೆ 300 ರೂಪಾಯಿ ಕೊಡ್ಬೇಕಂತೆ. ಈಗೆಲ್ಲ ಈ ಪ್ರಾಡಕ್ಟ್ ಮಾಡ್ಬೇಕಾದ್ರೆ ಮನೆಯಲ್ಲಿ ಜನ ಮಾಡೋರಿಲ್ಲ ಸರ್. ಈಗ ಜನರು ಡಿಪೆಂಡ್ ಅಪಾನ್ ಕೂಲಿಗೆ ಕೆಲಸಗಾರರ ಮ್ಯಾಗೆ ಇದ್ದೀವಿ. ಅವ್ರಂತೂ ಬರ್ತಾ ಇಲ್ಲ ಸರ್. ಅವ್ರು ಹೇಳ್ದಂಗೆ ನಾವು ಕೇಳ್ಬೇಕು ಸರ್. ಕಬ್ಬಾದ್ರೂ ಒಬ್ಬರು ಮಾಡ್ಬೋದು ಸರ್, ನೀರು ಬಿಡ್ಕೊಂತ ಒಬ್ಬರು ಮೇಂಟೈನ್ ಮಾಡ್ಬೋದು ಸರ್. ಉಳಿದಿದ್ದಕ್ಕೆಲ್ಲ ಲೇಬರ್ ಶಾರ್ಟೇಜ್ ಅದ ಸರ್ ಭಾಳ. ಹಳ್ಳಿ ಎಲ್ಲರೂ ಒಂದು. ಎರಡನೇದೆಲ್ಲ ಬಿಟ್ಟಿ ಬಗೆಗಳು ಸಿಗಾಕತ್ತ ಸರ್. ಈಗ ಮೇನ್ ಪ್ರಾಬ್ಲಮ್ ಬಂದಿರೋದು ಅದೇ ಸರ್. ಈಗ 4-5 ವರ್ಷನಿಂದ ಸರ್ಕಾರ ಏನು ಜನರಿಗೆ ಕೊಡಕತ್ತದ, ಲೇಬರ್ ಯಾರು ಮಾಡಕತ್ತಿಲ್ಲ ಸರ್. ಸಾಕು ಸರ್, ತಿಂಗಳ 2,000 ರೂಪಾಯಿ ಬರ್ತದೆ ಗೃಹಲಕ್ಷ್ಮಿ, ನಿಮ್ಮ ರೇಷನ್ ಫ್ರೀ. ಯಾವಾಗ ಸರ್ ನಾವು ಮಾಡೋದು? ಅದೆಲ್ಲ ತೊಗೊಂಡ್ರೆ ಅವ್ರು ಯಾಕೆ ಮಾಡಕೋತಾರೆ ಸರ್? ಎಲ್ಲ ಇಲ್ಲೇ ಬರ್ತದೆ. ಬಿಸಿಲು ಯಾರು ಮಾಡ್ಬೇಕು ಸರ್? ಅವ್ರು ಮೊದಲು ಬರ್ತಿದ್ರಾ? ಮೊದಲು ಸರ್, ನಾನು ನಿಮ್ಮ ಹೊಲದಲ್ಲಿ ಕೆಲಸ ಅದಾನೆ ಅಂತೇಳಿ ಮೊದಲು ಬಂದು ನಮಗೆ ದುಡ್ಡು ಕೊಡ್ರಿ, ನಾವು ನಿಮ್ಮಲ್ಲಿ ಕೆಲಸ ಬಂದು ಮುಟ್ಟಿಸ್ತೀವಿ ಅಂತ ಹೇಳ್ತಾರೆ ಸರ್. ಈಗ ಯಾರು ಇಲ್ಲ ಸರ್. ಒಬ್ಬ ಆಳು ದುಡಿಬೇಕಾಯ್ತು ಅಂತಂದ್ರೆ ಮೊದಲು ಅಡ್ವಾನ್ಸ್ ಪೇಮೆಂಟ್ ಕೊಡ್ಬೇಕು ಸರ್. ಇವತ್ತು ಕೆಲಸ ಮಾಡಬೇಕು, ಸಾಯಂಕಾಲ ದುಡ್ಡು ಕೊಡ್ಬೇಕು ಅವನಿಗೆ. ಇರಲಿಲ್ಲ ಅಂದ್ರೆ ಮಾರನೇ ದಿನ ಬರೋಂಗಿಲ್ಲ ಸರ್. ಬಟ್ ಅದು ಬಡವ್ರಿಗೆ ಹೆಲ್ಪ್ ಆಗಲಿ ಅಂತ ಕೊಡ್ತಾ ಇರೋದು ಅಂತಾರೆ. ಹೆಲ್ಪ್ ಆಗಕತ್ತ ಸರ್. ಏನು ಹೆಲ್ಪ್ ಆಗಲತ್ತದ? ನಾ ಇಲ್ಲ ಅಂತಲ್ಲ, ಹೆಲ್ಪ್ ಇರಲಿ. ಆ ಥರ ಬಡವರಂತೂ ಭಾಳ ಕಡಿಮೆ ಸರ್. ಯಾರು ಅದಾರ ಸರ್ ಬಡವರು? ಅಂದ್ರೆ ಯಾರು ಸರ್? ಬಡವ ಅಂದರೆ ಒಂದು ಟೈಮಿಗೆ ಅವನಿಗೆ ತಿನ್ನೋಕೆ ಊಟ ಸಿಗಬಾರ್ದು, ಬಟ್ಟೆ ಸಿಗಬಾರ್ದು. ಈಗ ಯಾರಿಗಿಲ್ಲ ಸರ್. ಯಾರು ಬಡವ ಸರ್ ಈಗ? ಒಟ್ಟು ಕೃಷಿ ಕಷ್ಟ ಆಗ್ತದೆ. ಕೃಷಿಗೆ ಭಾಳ ಕಷ್ಟ ಆಗಿದೆ ಸರ್. ಈಗ ಉದ್ಯೋಗ ಖಾತ್ರಿ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇದೆ ಸರ್. ಜಿ ಈಗ ನೀವು ಚೇಂಜ್ ಮಾಡಿದ್ರಲ್ಲ ಸರ್. ಈಗ ಆ ಜಿ ಕೆಲಸ ಸ್ಟಾರ್ಟ್ ಆಯ್ತು ಅಂತಂದ್ರೆ ಯಾರಿಲ್ಲ ಸರ್. ಹೊಲದಲ್ಲಿ ನಾವೇ ಮಾಡ್ಕೋಬೇಕು. ಬರಂಗೇ ಇಲ್ಲ ಸರ್ ಲೇಬರ್. ಅಲ್ಲ ಏನು ಈಗ ಶರಣ ಬಸಪ್ಪನವ್ರದ್ದು ಹಾಂ ಸರ್, ಹೊಸ ಟೆಕ್ನಾಲಜಿಗೆ ಬನ್ನಿ, ನೀವೇ ಮಾಡ್ಕೊಳ್ಳೋದು ಕಲ್ತ್ಕೊಳ್ಳಿ, ಈ ಯಂತ್ರೋಪಕರಣ ಬಳಸ್ಕೊಳ್ಳಿ ಅಂತ ಹೇಳ್ತಾರೆ. ಕರೆಕ್ಟ್ ಸರ್, ಅವ್ರು ಹೇಳೋದು ಕರೆಕ್ಟ್. ಇನ್ನೊಂದು ಜನ ಏನೋ ನಮ್ಮಲ್ಲಿ ಊರಲ್ಲಿ ಏನಿದ್ದಾರೆ ಸರ್ ರೈತರು, ಅವ್ರದ್ದೇ ಅವ್ರದ್ದು ಒಂದು ದುನಿಯಾದಾಗಿದ್ದಾರೆ ಸರ್. ಹೊರಗಿಂದ ಏನೂ ನಾಲೆಜ್ ತೊಗೊಂಗಿಲ್ಲ. ಬಾಜು ಹೊಲ್ದಾಗ ಏನು ಮಾಡ್ಯಾನ ಅಷ್ಟೇ ಮಾಡೋದು ಸರ್. ಬೇರೆ ನಾಲೆಜ್ ತೊಗೋಬೇಕನ್ನೋದು ಯಾರು ರೈತರ ಬಳಿ ಇಲ್ಲ ಸರ್. ಶರಣಪ್ಪ ಮಾಡಿದೆ, ತಿಮ್ಮಪ್ಪ ಮಾಡಿದೆ ಮತ್ತು ಗುಂಡಪ್ಪ ಮಾಡೋಣ ಸರ್. ನಾವು ಏನು ಯಾವ ಕಡೆ ಹೋಗ್ಬೇಕನ್ನೋದು ಯಾರ ಕಡೆನೂ ಇಲ್ಲ ಸರ್ ನಾಲೆಜ್. ಒಬ್ರು ಊರಲ್ಲಿ ಯಾರೋ ಇರ್ತಾರೆ, ಅವ್ನು ಇಳುವರಿ ತೊಗೊಂಡಂತಂದ್ರೆ ಅವ ಏನು ಮಾಡಿದಾನೆ ಅಂತ ಹೇಳ್ಬೇಕಂತಂದ್ರೆ ಆಗಂಗಿಲ್ಲ ಸರ್. ಅವ್ನಿಗೆ ಕಷ್ಟ ಹೇಳಂಗಿಲ್ಲ ಸರ್, ಹೇಳಂಗಿಲ್ಲ. ಮತ್ತು ಅವ್ನು ನೋಡೋದು ಇವರೆಲ್ಲ ಹಾಕೋದು. ಅವ್ನು ಕೃಷಿ ಶಿಬಿರಗಳು ಎಲ್ಲಿ ನಡೆದ್ರು ಜನ ಹೋಗಂಗಿಲ್ಲ, ಕೆಲಸದಲ್ಲಿ ಬಿಜಿ ಇರ್ತಾರೆ, ಲೇಬರ್ ಸಿಗಲ್ಲ, ಪ್ರಾಬ್ಲಮ್ಮು. ಕೃಷಿ ಮೇಳ ಮಾಡ್ತಾರೆ ಸರ್, ಯಾರು ಹೋಗಂಗಿಲ್ಲ ಸರ್. ಕೃಷಿ ಮೇಳಕ್ಕೆ ಹೋಗಂಗಿಲ್ಲ ಸರ್. ರೈತರು ಅಲ್ದಿರೋ ಜಾಸ್ತಿ ಹೋಗ್ತಾರೆ ಸರ್. ಓಡಾಡೋರು ಅಷ್ಟೇ ಹೋಗ್ತಾರೆ. ಆ ರೈತ ಮತ್ತು ಅವ್ನು ಯಾರು ಕೃಷಿ ಮೇಳಕ್ಕೆ ಹೋಗಿರ್ತಾನೆ ಅಲ್ಲಿ ಹೊಲದಲ್ಲಿ ದುಡಿಯೋ ಇರಂಗಿಲ್ಲ ಸರ್. ಅವ್ನು ಲೇಬರ್ ಹಚ್ಚಿ ಮಾಡಿಸ್ತಾನೆ ಸರ್. ಅವ್ರು ಹೇಳಿದ ಕರೆಕ್ಟ್ ಪೂರಕವಾಗಿ ಇಲ್ಲಿ ಯಾರೂ ಮಾಡಂಗಿಲ್ಲ ಸರ್. ನೀವು ಹೇಳ್ದಂಗೆ ಮಷಿನರಿ ಟೆಕ್ನಾಲಜಿಗೆಲ್ಲ ಹೋದರೆ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತಾ? ಈಗ ಲೇಬರ್ ಸಿಗದೇ ಇರೋ ತುಂಬ ದೊಡ್ಡ ಪ್ರಾಬ್ಲಮ್. ಹಾಂ ಸರ್. ಸರ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತಾವೆ ಸರ್. ಮಾರ್ಕೆಟ್ನಾಗ ರೇಟ್ ಸಿಗಲ್ಲಾಗ್ಯದಲ್ಲ ರೀ. ಮಷಿನರಿಗೆ ಹೋದಾಗ ಕಾಸ್ಟ್ ಹೆಚ್ಚಿಗೆ ಆಗ್ತದೆ ರೀ. ಬೆಳಿಲಿಕ್ಕೆ ಕಾಸ್ಟ್ ಆಫ್ ಕಲ್ಟಿವೇಷನ್ ಹೆಚ್ಚಿಗೆ ಆಗ್ತದೆ. ಮಾರ್ಕೆಟ್ನಾಗ ರೇಟ್ ಇದ್ರೆ ಫೈದಾ ಆಗ್ತದೆ ಸರ್. ಪರಿಹಾರ ಏನು? ಪರಿಹಾರ ಏನು ರೀ? ಹಿಂಗೆ ರೀ, 1-2 ಎಕರೆ ಮಾರೋದ್ರಿ 5-6 ವರ್ಷ ಹೋದ ಬಳಕ. ಹೌದು ಸರ್, ಹಂಗೆ ಸರ್. ಸಮಸ್ಯೆನೇ ರೀ. ಈ ವರ್ಷ ಇಳುವರಿ ತಲೆ ಕೆಟ್ಟು ಹೋಗ್ತದೆ ರೀ. ಫೀಲ್ಡ್ ಮೇಲೆ ಬಂದ್ರಿ ನೀವು ಭಾಳ ಡೇಂಜರ್ ಅದ ಸರ್. ಆದರೆ ಈ ನಮ್ಮ ರೈತರಿಗೆ, ಭಾರತೀಯ ರೈತರಿಗೆ ಇದನ್ನ ಇಷ್ಟಿಷ್ಟೇ ಬೆಳೀರಿ ಅಂತ ಅಮೆರಿಕನ್ ಸಿಸ್ಟಮ್ ಅಂತ ಹೇಳ್ಬೋದಾ? ಈಗ ಉದಾಹರಣೆಗೆ ಅಮೆರಿಕನ್ ಸಿಸ್ಟಮಲ್ಲಿ ಲಿಮಿಟೇಷನ್ ಇರ್ತಾವೆ ಸರ್. ಹೌದೌದ್ರಿ. ಹಾಂ, ಹಂಗೆ ಮಾಡ್ತಾರೆ ಸರ್. ಈಗ ಉದಾಹರಣೆಗೆ ಗೋಧಿ ಇಡೀ ಅಮೆರಿಕಕ್ಕೆ ಈ ವರ್ಷ ಇಷ್ಟು ಬೇಕು, ಸೊ ಇಷ್ಟು ಎಕರೆ ಬೆಳೀರಿ ಅಂತ ಅಲ್ಲೇನೋ ಕೋಟಾ, ಈ ರೇಟ್ ಕೊಡ್ತೇವೆ ಅಂತ ಕೋಟಾ ಸಿಸ್ಟಮ್ ಕೊಡ್ತಾರೆ ರೀ. ಹಾಂ ಸರ್, ಮಾಡೋದಕ್ಕೆ ಆಗ್ತದೆ ಸರ್. ಮಾಡ್ಲಿಕ್ಕೆ ಆಗ್ತದೆ ರೀ. ಆದ್ರೆ ಇವ್ರು ಅಷ್ಟು ಮಾಡಿದ ಬೆಳಕ್ಕೆ ಮೊದಲು ರೇಟ್ ಪ್ರೈಸ್ ಕೊಡ್ರಿ ಅಂದ್ರೆ ಕೊಡಲ್ಲ ಸರ್ ಸರ್ಕಾರದವ್ರು ರೀ. ಈಗ ನೋಡಿರಿ ಸರ್, ಈ 8,000 ರೂಪಾಯಿ ಸಪೋರ್ಟಿಂಗ್ ಪ್ರೈಸ್ ಅಂತಾರೆ ರೀ. ಸಪೋರ್ಟಿಂಗ್ ಪ್ರೈಸ್ ಕೊಟ್ಟ ಬೆಳಕ ಮಾರ್ಕೆಟ್ನಾಗ ಎಲ್ಲಿನೂ 8,000 ತೆಳಗೆ ಮಾರಬೇಡ್ದು ರೀ. ಕೆಲವೊಂದು ಅಲ್ಲಿ ಅವ್ರವ್ರು ಸಂಘಗಳು ತೆಗೆದು ಅಲ್ಲಿ DCC ಬ್ಯಾಂಕಿಂದ ಇದ್ರ ಕಡೆ ಅಲ್ಲಿ ಅವರು ಕೇಂದ್ರಗಳು ತೆಗಿತಾರೆ ರೀ, ಖರೀದಿ ಕೇಂದ್ರಗಳು. ಅವು ಖರೀದಿ ಕೇಂದ್ರಗಳು ತೆಗಿಬೇಡ್ರಿ, ನೀವು ನೇರ ಮಾರ್ಕೆಟ್ ಮಾಡಿರಿ.
ಯಾರ ತೆಳಗೂ ಮಾರ್ಕೆಟ್ನಾಗ 8,000 ತೆಳಗೆ ಮಾರಬಾರ್ದು ರೀ. ಅವ್ರು ರೈತ ಎಲ್ಲಿ ಯಾಕೆ ಮಾರಲ್ಲಕ್ರಿ ಪಾಪ ಅವು ಏನಾಗ್ತಾವೆ ರೀ, ಖರೀದಿ ಕೇಂದ್ರಗಳು ತೆಗೆದಾಗ ರೈತರು ರಿಜಿಸ್ಟರ್ ಮಾಡಲ್ಲ ರೀ, ಅವರು ಇಷ್ಟೇ ಮಾಲ್ ಲಿಮಿಟ್ ಇರ್ತದೆ ರೀ. ಹಾಗಾಗಿ ಅವನಿಗೆ ಮಾಡ್ಲಿಕ್ಕಾಗಲ್ಲ. ಆ ರಿಯಲ್ ಇದ್ದ ರೈತರಿಗೆ ರೇಟೇ ಸಿಗಲ್ಲ ರೀ ಅದು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.